ओम शांति। तो बाबा आज पूछ रहे हैं, भगत भी बाबा को सर्वशक्तिवान कहते, बच्चे भी कहते, लेकिन अंतर क्या है? हाँ, ಬಾಬೂರನ್ನ ಭಕ್ತರು ಸರ್ವಶಕ್ತಿವಂತ ನೀನು ಅಂತಾರೆ, ನಾವು ಮಕ್ಕಳನ್ನು ಸರ್ವಶಕ್ತಿವಾನ್ ಅಂತೀವಿ. ಬಟ್ ಇಬ್ಬರು ತಿಳ್ಕೊಂಡಿರೋದ್ರಲ್ಲಿ ಅಂತರ ಏನಿದೆ? दोनों के समझने में दिन रात का अंतर है ना। बाबा कहता है भगत समझते हैं बाबा भगवान सर्वशक्तिवान है, तो वो जो चाहिए वो कर सकता है, कुछ भी कर सकता है। लेकिन हम भी समझते हैं बाबा सर्वशक्तिवान है, लेकिन बाबा ने ज्ञान दिया है ड्रामा भी पावरफुल है, सर्वशक्तिवान। क्योंकि मैं भी ड्रामा में आता हूँ, ड्रामा के बंधन में हूँ। बंधन नहीं है उनको, लेकिन उनको समय पर आना पड़ता है। समय पावरफुल है, वो कुछ भी कर सकता है, लेकिन निरंकारी है, लामेकर। बाबा को सर्वशक्तिवान इसलिए कहते, सारी सृष्टि की आत्माओं को सद्गति दे सकता है। ಬಾಬೂರ್ ಸರ್ವಶಕ್ತಿವಾನ್ ಯಾಕೆ ಭಕ್ತರು ಅನ್ನೋದಂದ್ರೆ, ಏನು ಬೇಕೋ ಅವ್ರು ಮಾಡ್ತಾರೆ, ಸತ್ತವ್ರನ್ನ ಬದುಕಿಸ್ಬಿಡ್ಬೋದು ಅಂತ. ಬಾಬೂರ್ ಬದುಕಿಸ್ಬೋದು, ಬಟ್ ಬದುಕಿಸಲ್ಲ. ಅವ್ರ ಪವರ್ಸನ್ನು ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡಲ್ಲ. ಯಾಕೆಂದ್ರೆ ಅವ್ರಿಗೆ 3 ಕಾಲ ಗೊತ್ತು, ಪ್ರತಿಯೊಂದು ಆತ್ಮನ ಪಾರ್ಟ್ ಡ್ರಾಮಾ ಏನಿದೆ ಅವ್ರಿಗೆಲ್ಲದೂ ಗೊತ್ತು, ಅವ್ರೇನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಸರ್ವಶಕ್ತಿವಂತ. ನಾವು ಮಕ್ಕಳಿಗೇನು ಜ್ಞಾನ ಕೊಟ್ಟಿದ್ದಾರೆ? ಡ್ರಾಮಾ ತುಂಬ ಪವರ್ಫುಲ್ ಮಕ್ಕಳೇ, ಡ್ರಾಮಾದ ಬಂಧನದಲ್ಲಿ ನಾನು ಇದ್ದೀನಿ. ಬಟ್ ನನಗೆ ಸರ್ವಶಕ್ತಿವಂತ ಯಾಕೆ ಹೇಳ್ತೀರಾ ಅಂದರೆ, ನಾನು ಎಲ್ಲರಿಗೆ ಸದ್ಗತಿಯನ್ನು ಕೊಡ್ತೀನಿ, ಎಲ್ಲರನ್ನು ಪಾವನ ಮಾಡ್ತೀನಿ. ಬಾಬುವ್ರ ಹತ್ರ ಎಲ್ಲದೂ ಎಕ್ಸ್ಟ್ರಾಡಿನರಿ ಪವರ್ಸ್ ಇದೆ, ಬಟ್ ಬಾಬುವ್ರನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಾಬೂರ್ ಶಕ್ತಿಗಳನ್ನು ನಾವು ಯಥಾರ್ಥವಾಗಿ ಉಪಯೋಗಿಸ್ಬೇಕು. ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಬಟ್ ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಸ್ವರ್ಗ ಸ್ಥಾಪನೆ ಮಾಡೋದಕ್ಕೆ ಬಾಬೂರ್ ಕೈಲಿ ಸದ್ಗತಿ ಕೊಡೋದಂದರೆ, ಜಗತ್ತಲ್ಲಿ ಹೊಸ ಪ್ರಪಂಚ ಏನು ತರ್ತಿದ್ದಾರೆ, ಇದು ಯಾರು ಯೋಚನೆನೂ ಮಾಡೋಕ್ಕಾಗಲ್ಲ. ಇಷ್ಟು ಪವರ್ ಅಲ್ಲ ಬಾಬೂರ್ದು. ಮೀಠೆ ಬಚ್ಚೆ ಸವೇರೆ ಸವೇರೆ ಊಟ, बाबा से मीठी मीठी बातें करो, विचार सागर मंथन करने के लिए सवेरे का टाइम बहुत अच्छा है. ಮಧುರವಾದಂತಹ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆ ಹತ್ರ ಸ್ವೀಟಾಗಿ ಮಧುರವಾಗಿ ಮಾತಾಡಿ. ವಿಚಾರ ಸಾಗರ ಮಥನ ಮಾಡಲಿಕ್ಕೆ ಬೆಳಗ್ಗೆ ಬೆಳಗ್ಗೆ ಬಹಳ ಒಳ್ಳೆ ಟೈಮ್ ತೊಗೊಂಡಾದ್ರೂ ಮನನ ಚಿಂತನೆ ಡೆಫಿನೆಟ್ಲಿ ಮಾಡಬೇಕು. ತುಂಬ ಅಗತ್ಯವಾದ ವಿಷಯ ಇದು, ಬೆಳಗ್ಗೆ ಎದ್ದು. ಯಾಕೆ? ಮನಸ್ಸು ಸತೋಪ್ರಧಾನ ಟೈಮ್ ಆ್ಯಂಡ್ ಮನಸ್ಸು ಶುದ್ಧವಾಗಿ ಶಾಂತವಾಗಿದೆ. ಇಡೀ ದಿನದ ಜಂಜಾಟ ಬೆಳಗ್ಗೆ ಇಲ್ಲಲ್ಲ. ಸೊ ನೋಡಬೇಕು, ನಾನು ಬೆಳಗ್ಗೆ ಎದ್ದದು ಮಾಡ್ತೀನ ಕೆಲಸನ ಅಂತ. भगत भी भगवान को सर्वशक्तिवान कहते हैं और बच्चे भी, लेकिन दोनों में अंतर क्या है? वो कहते हैं भगवान तो जो चाहे वो कर सकता है, सब कुछ उनके हाथ में है. लेकिन तुम जानते हो, बाबा ने कहा है, मैं भी ड्रामा के बंधन में बंधा हुआ हूँ. ड्रामा सर्वशक्तिवान है. बाप को सर्वशक्तिवान इसलिए कहा जाता क्योंकि उनके पास बड़े ते बड़ा पावर मना, इतना करोड़ों विश्व की आत्माओं को मुक्ति, जीवन मुक्ति देने की, अर्थात सद्गति देने की शक्ति है. ऐसा राज्य स्थापन करता है जिसे कभी कोई छीन नहीं सकता. ತಂದೆ ಹೇಳೋದು, ಭಕ್ತರು ಅಂದ್ಕೋತಾರೆ ಪರಮಾತ್ಮ ಏನು ಬೇಕಂದ್ರೂ ಮಾಡಿಬಿಡ್ತಾರೆ ಚುಮಂತ್ರ ಅಂತ. ಇದೇ ಅವ್ರು ತಪ್ಪು ತಿಳ್ಕೊಂಡಿರೋದೆಲ್ಲ.
ಏನು ಬೇಕೋ ಆಗ್ಬಿಡುತ್ತೆ, ಹೆಂಗೆ ಬೇಕೋ ಆಗ್ಬಿಡುತ್ತೆ. ಹೆಂಗಾಗ್ಬಿಡುತ್ತೆ? ಕರ್ಮದ ವಿರುದ್ಧವಾಗಿ ಆಗಕ್ಕಾಗಲ್ಲ. ಕರ್ಮಕ್ಷೇತ್ರ ಎಲ್ಲ ಅವನ ಕೈಯಲ್ಲಿದೆ. ನಿಮಗೆ ಗೊತ್ತಿದೆ, ಬಾಬಾ ಹೇಳಿರೋದು, ನಾನು ಡ್ರಾಮಾದ ಬಂಧನದಲ್ಲಿದ್ದೀನಿ. ಡ್ರಾಮಾನೂ ಈಕ್ವಲಿ ಪವರ್ಫುಲ್ ಅಂತ. ಡ್ರಾಮಾ ಟೈಮ್ ಚೈತನ್ಯ ಏನಲ್ಲ, ಅದು ನಮ್ಮ ರಚನೆ ಹಿಂದೆ ಇದೆ. ತಂದೆ ಸರ್ವಶಕ್ತಿವಂತ. ಯಾಕೆಂದರೆ ಈ ಸಮಯದಲ್ಲಿ ಬಂದವರು ಎಲ್ಲರಿಗೆ ಸದ್ಗತಿ ಕೊಡೋ ಶಕ್ತಿ ಇದೆ. ಇಂತಹ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಧರ್ಮ ಹಾಗೂ ರಾಜ್ಯ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. 2 ಯುಗಗಳ ಕಾಲ, ಏನು 3 ಯುಗದಲ್ಲಿನೋ ಯಾರು ನಮ್ಮನ್ನು ಅಳ್ಳಾಡ್ಸೋಕ್ಕಾಗಲ್ಲ. ಅಂತಹ ರಾಜ್ಯವನ್ನು ಕೊಡ್ತಾರೆ. ಏಕೆಂದರೆ ದ್ವಾಪರದಲ್ಲಿನೂ ನಾವೇನು ಬಡವರಾಗಲ್ಲಲ್ವಾ? ಏನಂತೀರ ಎಲ್ಲರೂ? ಅಟೆನ್ಷನ್ ಪ್ಲೀಸ್. ಅರ್ಥ ಆಗ್ತಿದೆಯಲ್ಲ? ಬಾಬಾನ ಎದುರುಗಡೆ ಇದ್ದೀರಲ್ಲ, ಎಲ್ಲ ಮನೇಲಿ ಕೂತಿದ್ದೀರೋ ಎದುರುಗಡೆ ಮೇಲ್ಗಡೆ? ಬುದ್ಧಿ ಮೇಲಿದೆಯಲ್ವಾ? ಮೀಟಿ ಬಾತೆ ಕರೋ ಬಾಬಾ. ಹೌದು ಬಾಬಾ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ? ಓಂ ಶಾಂತಿ. ये किसने कहा? ಬಾಬಾನೆ. ಓಂ ಶಾಂತಿ. ये किसने कहा? ದಾದಾನೆ. 2 ಸಾರಿ ಓಂ ಶಾಂತಿ. ತಂದೆ ಶಿವಬಾಬಾನು ಹೇಳ್ತಾರೆ, ಅಣ್ಣ ಶಿವಬಾಬಾನು ಓಂ ಶಾಂತಿ ಅಂತ ಹೇಳ್ತಾರೆ. ಅಬ್ ತುಮ್ ಬಚ್ಚೋನೆ ಯೇ ಪಹಚಾನ ಹೈ. ಒಂದೇ ಶರೀರದಲ್ಲಿ ಇಬ್ಬರು ಕೂತಿದ್ದಾರೆ. ಎಷ್ಟು ಸ್ಟ್ರಾಂಗು! ಒಬ್ಬರು ಪರಮಾತ್ಮ, ಇನ್ನೊಬ್ರು ನೆಕ್ಸ್ಟ್ ಗಾಡ್, ಭಗವಂತನ ನೆಕ್ಸ್ಟ್. ಊಂಚತೆ ಊಂಚ್ ಮಹಿಮಾ तो बहुत भारी है. यारदो कहते हैं सर्वशक्तिवान है तो क्या नहीं कर सकता? क्या नहीं कर सकता? बाबा सब कुछ कर सकता है. ಭಕ್ತರಿಗೆ ಅದೊಂದೇ ಕಷ್ಟ. ನಾವೀಗ ಬಾಬಾವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಎಲ್ಲರೂ? ಜಾನ್ಕಾರಿ ಎಲ್ಲ, ಪೆಹಚಾನ್, ಅರಿವು. ಬಾಬಾವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ಹೈಯೆಸ್ಟ್ ಮಹಿಮೆ ಭಗವಂತಂದೇ ಇರೋದು, ಬಾಬಂದು. ಹೇಳ್ತಾರೆ ಸರ್ವಶಕ್ತಿವಂತ, ಅವ್ರು ಏನು ಮಾಡೋಕ್ಕಾಗಲ್ಲ. ಭಕ್ತಿ ಮಾರ್ಗ ವಾಲೆ तो सर्वशक्तिवान का अर्थ बहुत भारी निकालते. ಅವರು ಸರ್ವಶಕ್ತಿವಂತ ಅಂದರೆ ಏನು ಬೇಕಂದ್ರೂ ಮಾಡಕ್ಕೆ ಬಿಡ್ಬೋದು. ಈಗ 1 ಸೆಕೆಂಡಲ್ಲಿ ಜಗತ್ತು ಉಲಟ್ ಮಾಡಿಬಿಡ್ಬೋದು. ಅದೆಲ್ಲ ಸಾಧ್ಯ ಇಲ್ಲ. बाप कहते हैं ड्रामा अनुसार सब कुछ होता है, मैं कुछ नहीं कर सकता. मैं भी ड्रामा के बंधन में बंधा हुआ हूँ. सिर्फ तुम बाप को याद करने से सर्वशक्तिवान बन जाते हो. ಸಿ ಅವರು ಬಾಬನ ಬಗ್ಗೆ ಹೇಳೋದು ಒಂದು ವಿಧದಲ್ಲಿ ರೈಟ್. ಬಟ್ ಆದರೆ ಬಾಬಾವರು ಅದೆಲ್ಲ ಮಾಡಲ್ಲ. ಯಾಕೆಂದರೆ ಬಾಬಾವರು ಕರ್ಮ ಫಿಲಾಸಫಿಯ ಜ್ಞಾನ, ಕರ್ಮದ ಜ್ಞಾನ, ಕರ್ಮಕ್ಷೇತ್ರದ ಜ್ಞಾನ, ಕರ್ಮಕ್ಷೇತ್ರದಲ್ಲಿ ಸಮಯದ ಜ್ಞಾನ ಎಲ್ಲದೂ ಅವ್ರಿಗೆ ಗೊತ್ತಲ್ವಾ? ಹೆಚ್ಚು ಕಡಿಮೆ ಮಾಡಿದ್ರೆ ಅದರೆಲ್ಲ ಹಿಸಾಬೆಲ್ಲ ಬಾಬಾವ್ರ ಮೇಲೆ ಬರುತ್ತೆ ತಾನೆ. ಇವ್ರು ಕೂತ್ಕೊಂಡ್ಬಿಟ್ಟು ಏನು ಬೇಕೋ ಮಾಡಿಬಿಡು, ಹೆಂಗೆ ಬೇಕೋ ಮಾಡಿಬಿಡು ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ? ಅದು ಆ ಭಕ್ತನ ಕತೆ ಹೇಳಿದ್ರಲ್ಲ, ನನಗೊಂದೇ ಒಂದು ದಿವಸ ಕೊಡು ಭಗವಂತ, ನಿನ್ನ ಜಾಗದಲ್ಲಿ ನಾನು ಕೂತ್ಕೋತೀನಿ ಅಂತ. ಅವನ್ನೆಲ್ಲ ಉಲಟ್ ಮಾಡಿದ್ದಂತ. ಯಾಕೆಂದರೆ ಎಲ್ಲದೂ 3 ಕಾಲ ನೋಡಿ ಬಾಬಾ ನಿರ್ಣಯ ಮಾಡ್ತಾರೆ. ಇವ್ರು ಒಂದು ಕಾಲದಲ್ಲೇ ಕೂತ್ಕೊಂಡ್ಬಿಟ್ಟು ಅಯ್ಯೋ ಇವನು ಕಳ್ಳ ಅಂತ ಹೇಳಬಿಟ್ಟ ಅವನು. पवित्र बनने से तमो प्रधान से सतो प्रधान बन जाते हो. बाप सर्वशक्तिवान है, उनको सिखलाना होता है. बच्चे मुझे याद करो तो विक्रम विनाश हो जाएगा. फिर सर्वशक्तिवान बन विश्व पर राज्य करेंगे. शक्ति नहीं होगा तो राज्य नहीं कर सकेंगे. कैसे करेंगे? शक्ति दमी नहीं है तो. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ಡ್ರಾಮಾ ಅನುಸಾರ ಎಲ್ಲ ಆಗುತ್ತೆ, ನಾನೇನು ಮಾಡೋಕ್ಕಾಗಲ್ಲ. ಡ್ರಾಮಾದಲ್ಲಿ ನಾನು ಬಂಧಿತನಾಗಿದ್ದೀನಿ. ನೀವು ತಂದೆ ಸರ್ವಶಕ್ತಿವಂತನನ್ನು ನೆನಪು ಮಾಡ್ತೀರಾ. ನೆನಪು ಮಾಡೋದ್ರಿಂದ ಪವಿತ್ರರಾಗ್ಬಿಡ್ತೀರಾ, ಸತೋ ಪ್ರಧಾನರಾಗ್ತೀರಾ. ತಂದೆ ಸರ್ವಶಕ್ತಿವಂತ, ನಿಮಗೆಲ್ಲದೂ ಬಂದು ಕಲಿಸ್ಕೊಡ್ತಾರೆ. ಜ್ಞಾನ, ಯೋಗ, ಧಾರಣೆ. ಯಾಕೆ?
ವಿಶ್ವದಲ್ಲಿ ಸೇವೆ ಯಾಕೆ ಮಾಡಬೇಕು, ಪುಣ್ಯ ಯಾಕೆ ಮಾಡ್ಕೊಳ್ಬೇಕು, ಎಲ್ಲದೂ ಹೇಳ್ಕೊಡ್ತೀನಿ ಮಕ್ಕಳೇ. ನನ್ನೊಬ್ಬನನ್ನು ನೆನಪು ಮಾಡಿ. ವಿಕರ್ಮ ವಿನಾಶ ಆಗುತ್ತೆ. ಮನೆಯಲ್ಲಿ ಕೂತ್ಕೊಂಡು ನೆನಪಲ್ಲಿ ಕೇಳ್ತಿದ್ದೀರಲ್ವಾ, ಏನು ಅಟೆನ್ಷನ್ ಪ್ಲೀಸು. ಆಮೇಲೆ ನೋಡ್ರಿ ಏನು ಹೇಳ್ತಿದ್ದಾರೆ ಬಾಬಾ, ನನ್ನ ತರಹ ಎಲ್ಲ ಶಕ್ತಿಗಳನ್ನು ತಗೊಂಡು ಮಾಸ್ಟರ್ ಸರ್ವಶಕ್ತಿವಾನಾಗಿ ರಾಜ್ಯ ಮಾಡ್ತೀರಾ. ಮಕ್ಕಳೇ, ನನ್ನ ನೆನಪೇ ಮಾಡಿಲ್ಲ, ಶಕ್ತಿ ತಗೊಳ್ಳಿಲ್ಲ ಅಂದರೆ ಇಲ್ಲೇ ರಾಜ್ಯ ಮಾಡೋಕ್ಕಾಗಲ್ಲ, ಇನ್ನು ಅಲ್ಲಿ ಮಾಡೋಕ್ಕಾಗತ್ತಾ ರಾಜ್ಯ? ನೋಡ್ಕೋಬೇಕು ಬಾಬು ನೆನಪು ಯಾಕೆ ಬೇಕು. ನಾನು ರಿಯಲ್ ಯೋಗ ಮಾಡ್ತಿದ್ದೀನ. ಯೋಗ ನಾನು ಮಾಡೋದೇ ಆದರೆ ನಾನು ಆತ್ಮ ಸ್ವರಾಜ್ಯ ಅಧಿಕಾರಿ. ನನಗೆ ಕಣ್ಣಿನ ಮೇಲೆ ಎಷ್ಟು ಕಂಟ್ರೋಲು, ಕಿವಿ ಮೇಲೆ ಎಷ್ಟು ಕಂಟ್ರೋಲು, ನಾಲ್ಗೆ ಮಾತಾಡೋದನ್ನು ಹೆಂಗೆ ಮಾತಾಡ್ತೀನಿ, ಏನು ಮಾತಾಡ್ತೀನಿ, ಅದು ಬಾಬುವ್ರ ಅನುಸಾರ ಇದೆಯಾ, ತಿನ್ನುವಾಗ ನನಗೆ ಅನಾಸಕ್ತತೆ ಇದೆಯಾ, ಸ್ಪರ್ಶ ನಡೆಯೋದು ಎಲ್ಲದೂ ನನ್ನ ಕೈಯಲ್ಲಿದೆಯಾ, ತನ್ನ ರಾಜ್ಯ ಮಾಡೋ ಶಕ್ತಿ, ಆ ಥರ ಸಮಜ್ ಬುದ್ಧಿವಂತಿಕೆ ಅದು ಯೋಗದಿಂದ ಸರ್ವಶಕ್ತಿವಂತನ ಶಕ್ತಿಗಳಿಂದನೇ ಬರೋದು. ದ ಹೋಲ್ ಕಂಟ್ರೋಲ್ ಆ್ಯಂಡ್ ಹೋಲ್ಡ್, ತನ್ನ ಮೇಲೆ ಕಂಟ್ರೋಲ್, ತನ್ನನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು, ತನ್ನ ಮನಸ್ಸು ಬುದ್ಧಿ ಸಂಸ್ಕಾರ ತನ್ನ ಎಮೋಷನ್ಸನ್ನು ತನ್ನ ಹಿಡಿತದಲ್ಲಿ ಹತೋಟಿಯಲ್ಲಿ ಇಟ್ಕೊಂಡು ಅದನ್ನು ಸರಿಯಾದ ಮಾರ್ಗದಲ್ಲಿ ತಗೊಂಡೋಗ್ಲಿಕ್ಕೆ ಯೋಗದ ಶಕ್ತಿ ಬೇಕು. ಇದು ನನಗೆ ಅರ್ಥ ಆಗಬೇಕು, ನಾನು ಯಾಕೆ ಯೋಗ ಮಾಡಬೇಕು, ಅವಾಗ ನಾನು ಯೋಗಕ್ಕೆ ಟೈಮ್ ತಗೋತೀನಿ. ಈಗೇನಾಗ್ತಿದೆ ಅಂದರೆ ಮನಸ್ಸು ಹೇಳ್ದಂಗೆ ಗುಲಾಮಿ, ಮನಸ್ಸು ಹೇಳುತ್ತೆ ಮಲ್ಕೊಂಬಿಡೋದು, ಬುದ್ಧಿ ಹೇಳುತ್ತೆ ಇದು ಸರಿ ಇಲ್ಲ ಹಂಗೆ ಮಾತಾಡ್ಬಿಡೋದು, ಅಥವಾ ಕೆಲಸ ನನಗೆ ಹೆಂಗೆ ಬೇಕೋ ಮೂಡ್ ಸರಿ ಇಲ್ಲ ದಬಾರ್ ಹಂಗೆ ಈ ಥರ. ಯಾಕೆ? ಕಂಟ್ರೋಲ್ ಇಲ್ಲ, ಅವ್ರ ತಪ್ಪಿಲ್ಲ, ಯೋಗ ಮಾಡಲಿಲ್ಲ, ಶಕ್ತಿಗಳು ಸಿಕ್ಕಲಿಲ್ಲ. ಸೊ ಅದರಿಂದ ಯೋಗ ಏನಕ್ಕೆ ಬೇಕು? ಇನ್ನೂ ಬೇಕಾದಷ್ಟು ದೊಡ್ಡ ಲಿಸ್ಟ್ ಇದೆ. ಅವತ್ತು ಜಾನಕಿ ದಾದಿ ಕ್ಲಾಸ್ ಕೇಳಿದ್ರಲ್ವಾ, ಲಿಸ್ಟ್ ಹಾಕ್ಕೊಳ್ರಿ. ಕನೆಕ್ಷನ್ನಲ್ಲಿ ಏನೇನು ಸ್ವಭಾವ ಸಂಸ್ಕಾರಗಳು ಚೇಂಜ್ ಆಗುತ್ತೆ. ಕನೆಕ್ಷನ್ ಇಲ್ಲ, ಸ್ವಭಾವ ಸಂಸ್ಕಾರ ಚೇಂಜ್ ಆಗ್ತಿಲ್ಲ. ದೇಹಾಭಿಮಾನ ನನ್ನನ್ನು ತಾನೇ ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋಗ್ತಿಲ್ಲ. ಮೋಹ ಮಮತೆಗಳು ಬಿಟ್ಟು ಹೋಗ್ತಿಲ್ಲ. ಕೇಳ್ತಿದ್ಯಾ? ಮಕ್ಕಳಿಲ್ಲ, ಮೊಮ್ಮಕ್ಕಳ ಮೇಲೆ ಇದಿಲ್ಲ, ಆಸ್ತಿ ಮೇಲೆ ಇದಿಲ್ಲ, ದುಡ್ಡಿನ ಮೇಲೆ ಎಲ್ಲ ಬಿಟ್ಟು ಹೋಗ್ತಿದ್ಯಾ? ತಾನೇ ಬಿಟ್ಟು ಹೋಗ್ಬೇಕು. ಲೈಟ್ ಹಾಕಿದ್ರೆ ಹೆಂಗೆ ಕತ್ಲೆ ಹೋಗುತ್ತೆ, ಅದು ಯೋಗ. ಯುದ್ಧ ಮಾಡಂಗಿಲ್ಲ, ಸಹಜವಾಗಿ ಹೋಗ್ಬೇಕು. ಸೊ ಇದು ಅರ್ಥ ಆಗಬೇಕು. ನನಗೆ ಹಂಗೆ ಆಗ್ತಿಲ್ಲ ಅಂದರೆ ನಾನು ಬಾಬನ ನೆನಪು ಮಾಡ್ತಿಲ್ಲ, ಅಷ್ಟೇ ಅಲ್ಲ, ಅರ್ಥ ಆಗಲಿಲ್ಲ ಹೆಂಗೆ ನೆನಪು ಮಾಡಬೇಕು ಅಂತ. ವಿಧಿಪೂರ್ವಕ ನೆನಪು, ಆತ್ಮನಾಗ ನೆನಪು, ಜ್ಞಾನ ತಿಳ್ಕೊಂಡು ನೆನಪು ಮಾಡಬೇಕು. ಅರ್ಥ ಆಯ್ತಾ? ಒಂದೊಂದು ಶಬ್ದ ಬಾಬವ್ರು ಏನು ಹೇಳ್ತಾರಲ್ಲ, ಅದನ್ನು ಕೂತ್ಕೊಂಡು ಆಳವಾಗಿ ಯೋಚನೆ ಮಾಡ್ರಿ. ಏನಕ್ಕಿದು ಹೇಳ್ತಾರೆ ಬಾಬಾ? ಬಾಬಾ ಹೇಳ್ದಂಗೆ ನನಗೆ ಆ ಪ್ರಾಪ್ತಿ ನನ್ನ ಜೀವನದಲ್ಲಿ ಇದೆಯಾ? ಇಲ್ಲ ಅಂದರೆ ಯಾಕಿಲ್ಲ? ನಾನು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಯಾಕೆ ಬಂದು ಡೈಲಿ ಮುರುಳಿ ಯಾಕೆ ಕೇಳ್ತಿದ್ದೀನಿ? ಕೇಳ್ಕೋಬೇಕು. ಯಾಕೆಂದರೆ ಬಾಬೂರು ಪಾಯಿಂಟ್ಸ್ ಕೊಡ್ತಿಲ್ಲ ನನಗೆ. ಡೈಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳು ದುಡ್ಡು ಕೊಡ್ತಿದ್ದಾರೆ. ಇದೆಲ್ಲ ಎಷ್ಟು ಜನ್ಮಕ್ಕೆ ಸಂಪಾದನೆ ಮಾಡ್ತಿದ್ದೀನಿ ಲೆಕ್ಕ ಮಾಡ್ಕೊಳ್ಳಿ, ದುಡ್ಡು ಎಣ್ಸಕ್ಕೆ ಬರುತ್ತಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಮಕ್ಕಳಿಗೆ ನೋಡ್ರಿ ಹೆಂಗೆ ಬುದ್ಧಿ ಕೊಡ್ತಿದ್ದಾರೆ ನಮಗೆ. ಮಕ್ಕಳೇ, ಶಕ್ತಿನೇ ಇಲ್ಲ ಅಂದರೆ ಹೆಂಗಪ್ಪ ರಾಜ್ಯ ಮಾಡ್ತೀರಾ ನೀವು? शक्ति मिलती है योग से ना। इसलिए भारत का प्राचीन योग बहुत गाया जाता है। तुम बच्चे नंबर वार याद कर और खुशी में आते हो। ಈ ಸಿಗೋದೇಶ್ ಎಲ್ಲ ಶಕ್ತಿಗಳು ಎಲ್ಲ ಪ್ರಾಪ್ತಿಗಳು ಬರೀ ಯೋಗದಿಂದ ಸಿಗುತ್ತೆ ಮಕ್ಕಳೇ. ಅದಕ್ಕೆ ಪ್ರಾಚೀನ ಭಾರತದ ಯೋಗ ಯಾಕೆ ಫೇಮಸ್ ಅಂದರೆ ಅದನ್ನು ಭಗವಂತ ಕಲಿಸಿದ್ದು. ನೀವು ಮಕ್ಕಳಲ್ಲಿನೂ ನಂಬರ್ ವಾರ್ ಯಾರೆಷ್ಟು ನನ್ನ ನೆನಪು ಮಾಡ್ತಾರೆ, ಅವ್ರು ಎಷ್ಟು ಖುಷಿಯಾಗಿರ್ತಾರೆ. ಆ ಖುಷಿ ಆತ್ಮಿಕ ಖುಷಿ, ಬೇರೆ ಬೇರೆ ಪ್ರಾಪ್ತಿಗಳ ಖುಷಿ ಇರಲ್ಲ ಅವ್ರಿಗೆ. ಇನ್ನು ಏನು ಹೇಳ್ತಿದ್ದಾರೆ ಬಾಬೂರು? ತುಮ್ ಜಾನ್ತೆ ಹೋ हम आत्माएं बाप को याद करने से विश्व पर राज्य प्राप्त करते हैं।
कोई की ताकत नहीं जो छीन सके. ಏನೋ ಇನ್ನ ಏನೋ ಹೈಯೆಸ್ಟಲ್ಲಿ ಹೈಯೆಸ್ಟ್ ತಂದೆ ನಮಗೆ ಹೆಂಗೆ ಶಕ್ತಿ ಕೊಡ್ತಾರೆ ಅಂದರೆ ನೆನಪು ಮಾಡಿದ್ರೆ, ಇಲ್ಲಾಂದ್ರೆ ಏನಿಲ್ಲ. ನೆನಪಲ್ಲಿ ಅಷ್ಟೂ ಶಕ್ತಿ ಇದೆ, ಅಷ್ಟೂ ಸಿಗುತ್ತೆ. ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡ್ತೀರಾ, ಆ ರಾಜ್ಯನ ಯಾರು ಕಿತ್ಕೊಳಕ್ಕಾಗಲ್ಲ. ಯಾರು ತಾಕತ್ತು ಕೆಳಗಡೆನೆ ಬರಲ್ಲ. ಈ ಕಿಟಿಕಿಟಿಗಳು ಅಲ್ಲೇ ಕೂತಿರ್ತಾರಲ್ಲ ಮೇಲೆ. ऊंच ते ऊंच बाप की महिमा सब करते हैं परंतु समझते कुछ भी नहीं. एक भी मनुष्य नहीं जिसको ये पता हो कि ये नाटक है. अगर समझते हो कि ये नाटक है तो ये शुरू से अंत तक ये याद आना चाहिए, नहीं तो नाटक कहना रॉन्ग हो जाता है. कहते भी है ना ये नाटक है, हम पार्ट बजाने आए हैं. उस नाटक के आदि मध्य अंत को भी जानना चाहिए ना. ತಂದೆ ಹೇಳ್ತಿರೋದೇನೋ ಹೈಯೆಸ್ಟಲ್ಲಿ ಹೈಯೆಸ್ಟ್ ತಂದೆ ಅವ್ರ ಮಹಿಮೆಯನ್ನೆಲ್ಲರೂ ತಿಳ್ಕೊಂಡಿದ್ದೀರಲ್ವಾ. ಆದರೆ ಅವರೇನು ತಿಳ್ಕೊಂಡಿಲ್ಲ ಮನುಷ್ಯರು. ಬರೀ ಮಹಿಮೆ ಮಾಡ್ತಾರೆ ಅಪ್ಪ ನೀನು ಅಂತ. ಅಂದರೆ ಸುಮ್ಮನೆ ಮಾತಿನ ಲಡ್ಡು, ರಿಯಲ್ ಲಡ್ಡು ತಿನ್ನಲ್ಲ. ಒಬ್ಬರಾದರೂ ಮನುಷ್ಯರಿದ್ದಾರ ಯಾರು ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿಗಳಾಗಿ ಇದು ನಾಟಕ, ನಾನು ಪಾತ್ರಧಾರಿ ಅಂತಲೂ ತಿಳ್ಕೊಂಡಿಲ್ಲ. ಅಕಸ್ಮಾತ್ ಇದು ನಾಟಕ ಅಂತ ಗೊತ್ತಿದ್ರೆ ಅವ್ರಿಗೆ ನಾಟಕದ ಆದಿ ಏನು ಮಧ್ಯ ಏನು ಅಂತ್ಯ ಏನು ಅಂತ ಗೊತ್ತಾಗ್ಬಿಟ್ಟಿರೋದು. ಅದಕ್ಕೆ ಬಾಬಾ ಹೇಳೋದು ನೈತೋ ನಾಟಕಕ್ಕೆ ಅನ್ನ ರಾಂಗ್ ಹೋ ಜಾತ. ಸುಮ್ಮನೆ ನಾಟಕ ಹೇಳ್ತಾರೆ ಎಲ್ಲರೂ, ಇದು ನಾಟಕ ರೀಯೋ ಏನೋ ಎಲ್ಲ ಮಾಡಿಬಿಟ್ಟು ಒಂದು ದಿವಸ ಹೋಗೋದೆ ಅಂತ. ಬಟ್ ಸುಮ್ಮನೆ ಹೇಳೋದು ತಪ್ಪು. ಕೇತೇವಿ ಏನ ಏ ನಾಟಕ ಹಮ್ ಪಾಠ ಬಜಾನೆ ಆಯೆ ಹೇಳ್ತಾರೆ. ಆ ಶೇಕ್ಸ್ಪಿಯರು ಹೇಳಿದ್ರಲ್ಲ, ವಿ ಆರ್ ಆಲ್ ಆ್ಯಕ್ಟರ್ಸ್ ಆ್ಯಂಡ್ ದಿಸ್ ಈಸ್ ಡ್ರಾಮಾ. ಪಾರ್ಟ್ ಯಾರು ಆ್ಯಕ್ಟರು? ಮನುಷ್ಯರು ಆ್ಯಕ್ಟರ್ ಅಂದ್ಕೊಂಡ್ಬಿಟ್ರು, ಆತ್ಮ ಆ್ಯಕ್ಟರ್ ಅಂತ ಹೇಳಲಿಲ್ಲ. ಒಂದೊಂದು ಶಬ್ದಗಳಲ್ಲಿ ಎಷ್ಟು ದೊಡ್ಡ ಮಿಸ್ಟೇಕ್ಸ್ ಆಗಿಬಿಟ್ಟಿದೆ. तो उस नाटक के आदि मध्य अंत को भी जानना चाहिए ना. नाटक ಅಂತ ಹೇಳ್ತಾರೆ ಅಂದರೆ ನಾಟಕದ ಆದಿ ಮಧ್ಯ ಅಂತ್ಯ ಗೊತ್ತಾಗಬೇಕಲ್ಲ. ये भी कहते हैं हम ऊपर से आते हैं तब तो वृद्धि होती रहती है. सतयुग में थोड़े मनुष्य थे, इतनी सब आत्माएं कहाँ से आए कोई नहीं समझते हैं. ये अनादि बना बनाया ड्रामा है जो आदि से अंत तक रिपीट होता रहता. तुम बायोस्कोप शुरू से अंत तक देखो, फिर दोबारा रिपीट करके अगर देखेंगे तो चक्र ज़रूर हूबहू रिपीट होगा, ज़रा भी फ़र्क नहीं होगा. ಕಂಪ್ಯಾರಿಸನ್ ಎಷ್ಟು ಚೆನ್ನಾಗಿರೋದು ಕೊಡ್ತಿದ್ದಾರೆ ಬಾಬಾ. ಮಕ್ಕಳೇ, ಈ ನಾಟಕದ ಆದಿ ಮಧ್ಯ ಅಂತ್ಯ ಗೊತ್ತಾದರೆ ವೃದ್ಧಿನೂ ಹೆಂಗಾಗುತ್ತೆ. ಫಸ್ಟ್ ಎಲ್ಲ ಈಗ 50 ಜನ ನಾಟಕದಲ್ಲಿ ಆ್ಯಕ್ಟರ್ಸ್ ಇದ್ದರೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಫಸ್ಟು ಒಬ್ಬರು ಇಬ್ಬರು 3, ಲಾಸ್ಟಲ್ಲಿ 50 ಜನ ಸೇರ್ಕೋತಾರೆ. ಹಂಗೇನೆ ಇಲ್ಲಿನೂ ವೃದ್ಧಿ ಆಗುತ್ತೆ. ಸತ್ಯುಗದಲ್ಲಿ ಎಷ್ಟು ಜನ? ಬರೀ 9 ಲಕ್ಷ ಅಷ್ಟಿದ್ದವರು. ಆಮೇಲೆ ನಿಧಾನಕ್ಕೆ ಎಲ್ಲ ವೃದ್ಧಿ ಆಗ್ತಾ ಹೋಯಿತು. ಇಷ್ಟು ಈ ನಾಟಕದಲ್ಲಿ ಆತ್ಮಗಳು ಇಷ್ಟು ಜನ ಎಲ್ಲಿಂದ ಬಂದರು ಅನ್ನೋದೂ ಯಾರಿಗೂ ಗೊತ್ತಿಲ್ಲ. ಮಾಡಲ್ಪಟ್ಟಂತಹ ನಾಟಕ ಆದಿಯಿಂದ ಅಂತ್ಯದವರೆಗೆ ಮಕ್ಕಳೇ ರಿಪೀಟ್ ಆಗುತ್ತೆ. ಈಗ ನೀವು ಸಿನಿಮಾ ನೋಡ್ರಿ, ಆಮೇಲೆ ಅದೇ ರೀಲನ್ನು ತಿರ್ಗಾ ಹಾಕ್ಕೊಂಡು ನೋಡ್ರಿ, ಸೇಮ್ ರಿಪೀಟ್ ಆಗುತ್ತಲ್ಲ. ಅದರಲ್ಲಿ ಏನಾದರೂ ಕಾಟ್ಕೂಟಿರುತ್ತಾ? ಹಂಗೆ ಇದೂ ನಾಟಕ. बाप मीठे मीठे बच्चों को कैसे बैठ समझाते हैं कितना मीठा बाप है. बाबा आप कितने मीठे हो बाबा, बस अभी तो हम चलते हैं अपने सुखधाम. ಪ್ರೀತಿ ಮಾಡ್ತಿದ್ದೀರಾ ಮನೆಯಲ್ಲಿ ಕೂತ್ಕೊಂಡು? ಬಾಬಾ ಹೇಳ್ತಾರೆ ತಲೆ ಸವರ್ತಾ, ಏನೋ ಮಧುರವಾದ ಮಕ್ಕಳಿಗೆ ನಾನು ಹೆಂಗೆ ಕೂತ್ಕೊಂಡು ತಿಳಿಸ್ತಾ ಇದ್ದೀನಿ ನೋಡ್ರಿ. ಎಷ್ಟು ಸಾಧಾರಣ ಶರೀರದಲ್ಲಿ ಬಂದು ರಥ ಎಂಥದ್ದು ಹಳೆಯದು ಅದರಲ್ಲಿ ಬಂದು ಕೂತಿದ್ದೀನಿ. ನಿಮಗೆ ಅನ್ನಿಸ್ತಿದ್ಯಾ ನಮ್ಮ ಬಾಬಾ ಎಷ್ಟು ಸ್ವೀಟು? ಬಾಬಾ ನೀನು ಎಷ್ಟು ಸ್ವೀಟಾಗಿದೆಯಪ್ಪ, ತಿಂದ್ಬಿಡ್ತೀನಿ. ಏನು ಬಾಬಾ ಸಿಹಿಯಾದ ಬೆಟ್ಟ ತಿಂದರೆ ಮುಗಿಯೋದೇ ಇಲ್ಲ. ಈಗ ಬಾಬಾ ನಾನು ಹೊರಟೆ ಅಂದರೆ ಹೊರಟೆ, ನಿನ್ನ ಜೊತೆ ಸುಖಧಾಮಕ್ಕೆ ಬರ್ತೀನಿ. ಪ್ರತಿ ಸೆಕೆಂಡೀಸ್ ಹೇಳ್ತಾ ಇದೆಯಾ ಬಾಬಾ ನೀನು ಒಬ್ಬರೇ ಇದ್ದೀರಲ್ಲ, ನನಗೆ ಬರ್ತಾ ಇದ್ದೀನಿ, ಮೇಲ್ಗಡೆ ಬಂದ್ಬಿಟ್ಟೆ, ಈಗೀಗ ನೋಡು ಈ ಕೆಲಸ ಮಾಡ್ತಿದ್ದೀನಿ, ಆದರೆ ನಿನ್ನ ಜೊತೆ ಇದ್ದೀನಿ ಬಾಬಾ, ನಿನ್ನನ್ನು ನೋಡ್ತಾ ಇದ್ದೀನಿ. ನೀನು ಬೆಳಗ್ಗೆ ಇಂಥದ್ದೆಲ್ಲ ನನಗೆ ಓದಿಸ್ದೆ, ಅದ್ರ ಯೋಚನೆ ಮಾಡ್ತಿದ್ದೀನಿ, ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತೀರಾ. ಎಲ್ಲೆಲ್ಲೋ ಓಟೋಗ್ಬಿಡ್ತೀರಾ. ಬಾಬಾ ಅವ್ರು ಹುಡುಕ್ಬೇಕು ಎಲ್ಲೋದ್ರು ಇವರಲ್ಲ ಅಂತ. ಏನು ಮಾಡ್ತೀರಾ ಇಡೀ ದಿನ?
तो अभी ये मालूम पड़ा है कि आत्मा पावन बन जाएंगी तो दूध भी वहाँ पावन मिलेंगी। श्रेष्ठाचारी आत्माएं बहुत मीठी होती है, समय पर बच्चे को आप ही दूध पिलाती है। बच्चे को रोने की दरकार नहीं होते, ऐसे ऐसे भी विचार सागर मंथन करना होता है। सुबह को बाबा से बातें करने से बड़ा मजा आता है। बाबा आप कितनी अच्छी युक्ति बताते हो श्रेष्ठाचारी राज्य स्थापन करने की, फिर हम श्रेष्ठाचारी माताओं की गोद में जाएंगे। अनेक बार हम ही उस नई सृष्टि में गए हैं। अभी हमारे खुशी के दिन आते हैं। ये खुशी की खुराक ಖುಷಿ ಕಿ ಕುರಾಕ್ ಡೈಲಿ ತಿಂತೀರಾ ಇಲ್ವಾ ಅಂತ ಕೇಳ್ತಿದ್ದಾರೆ ಬಾಬೋರು. ಇವತ್ತು ಮಾತೆಯರು ನೆನಪು ಬರ್ತಾ ಇದ್ದಾರೆ. ಬಹುಶಃ ಸಾಕ್ಷಾತ್ಕಾರ ಆಗ್ಬಿಟ್ಟಿರ್ಬೇಕು ಬೆಳಗ್ಗೆ ಸತ್ಯುಗದಲ್ಲಿ. ಹೆಂಗೆ ಹೋಗಿ ಇವಾಗ ಅಲ್ಲಿ ಶ್ರೇಷ್ಠಾಚಾರಿ ಮಾತೆಯರು ಮಡಿಲಲ್ಲಿ ಹೋಗ್ತೀವಿ, ಇಲ್ಲಿ ಥರ ಕಿರೋ ಅಂತ ಅಳೋ ತನಕ ಮಾತೆಯರು ಎಲ್ಲೋ ಬ್ಯುಸಿ ಆಗಿಬಿಡ್ತಾರೆ ಮಾತಾಡೋದ್ರಲ್ಲಿ. ಮಕ್ಕಳು ಅಳ್ತಾ ಇದ್ರೆ ಅವ್ರು ಪಾಡೋದು. ಅಲ್ಲಿ ಬಾಬಾ ಹೇಳಿದ್ರೆ ಅವ್ರ ಟೈಮಿಗೆ ಕರೆಕ್ಟ್, ಅಲ್ಲಿ ಅಳೋದೇ ಇಲ್ಲಲ್ಲ ಮಕ್ಕಳು. ಟೈಮಿಗೆ ಕರೆಕ್ಟಾಗಿ ಅವ್ರಿಗೆ ಹಾಲು ಕೊಡಿಸ್ಬೇಕು, ಅವ್ರಿಗೆ ಏನು ಕೊಡ್ಬೇಕು ಎಲ್ಲ ಮಾಡ್ತಾ ಹೋಗ್ತಾರೆ ಮಾತೆಯರು. ಎಲ್ಲ ಸಭ್ಯತಾ ಸಂಪನ್ನ ಮರ್ಯಾದಾ ಸಂಪನ್ನ ಪ್ರಪಂಚ ಅಲ್ವಾ ಮಕ್ಕಳೇ? ಇದೆಲ್ಲ ಯೋಚನೆ ಮಾಡಿ ನಾವೆಲ್ಲ ಎಂಥ ಶ್ರೇಷ್ಠಾಚಾರಿ ಪ್ರಪಂಚಕ್ಕೆ ಹೋಗ್ತೀವಿ ಅಂತ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ವರ್ಗದ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಆನಂದ ಆಗುತ್ತೆ. ಪುರುಷಾರ್ಥ ಮಾಡಿದ್ರೆ ತಾನೇ ಸ್ವರ್ಗ ಯೋಚನೆ ಮಾಡಿ ಆನಂದ ಪಡೋದು. ಸ್ಥಿತಿ ಇಲ್ಲ, ಪುರುಷಾರ್ಥ ಇಲ್ಲ ಅಂದರೆ ಸ್ವರ್ಗದ ಆನಂದ ಎಲ್ಲಿ ಬರುತ್ತೆ? ಬರೀ ನರಕ ಕಾಣ್ತಾ ಇರುತ್ತೆ. ಏನಂತೀರಾ? ಇಲ್ಲಲ್ವಾ? ಹಂಗೆ ಮನೇಲಿ ಕೂತಿದ್ದೀವಿ, ನಮಗೆಲ್ಲ ಇವರೇ ಕಾಣ್ತಾರೆ ಅಂತೀರೋ? ಮೇಲ್ಗಡೆ ಎಲ್ಲ ಬಾಬಾ ಕಾಣ್ತಾರೆ ಅಂತೀರೋ? ಸ್ವರ್ಗ ಕಾಣ್ತಿದೆ, ಸ್ವರ್ಗದಲ್ಲಿ ನಾವು ಹೆಂಗಿದ್ದೀವಿ ಏನಂತೀರ ಅಕ್ಕಂದ್ರು? ಇವತ್ತು ಬಾಬಾ ನಿಮ್ಮನ್ನು ನೆನಪು ಮಾಡ್ತಿದ್ದಾರೆ. ಖುಷಿ ಇದು. ಬಾಬಾ ಹೇಳ್ತಾರೆ ನಾನು ಡೈಲಿ ಟಾನಿಕ್ಕು, ಡೈಲಿ ನನ್ನ ಮಕ್ಕಳೆಲ್ಲ ಸ್ಟ್ರಾಂಗ್ ಆಗಿಬಿಡ್ಲಿ ಅಂತ ಖುಷಿ ಟಾನಿಕ್ ಕೊಡ್ತಾ ಇದ್ದೀನಿ. ಟಾನಿಕ್ಕು इसलिए गायन क्या है? अतीन्द्रिय सुख पूछना हो तो गोप गोपियों से पूछो. अब बेहद हमको बेहद का बाप मिला है, हमको फिर से स्वर्ग का मालिक श्रेष्ठाचारी बनाते. कलप कलप हम अपना राज्य भाग्य लेते हैं, हार खाते हैं और जीत पाते हैं. ತಂದೆ ಹೇಳೋದು ಅತೀಂದ್ರಿಯ ಸುಖ, ಅದಕ್ಕೆ ಗಾಯನ ಇರೋದು ಗೋಪ ಗೋಪಿಕೆಯರನ್ನು ಕೇಳ್ರಿ ಅಂತ. ಅದರಲ್ಲಿ ಅಕ್ಕಂದ್ರೆ ಜಾಸ್ತಿ, ಗೋಪಿಯರು ಖುಷಿ ಪಡ್ಬೇಕಾ ಬೇಡ್ವಾ? ನಮಗೆ ಯಾರು ಸಿಕ್ಕಿದ್ದಾರೆ? ಬೇಹದ್ ತಂದೆ ಸಿಕ್ಕಿದ್ದಾರೆ, ಕಣ್ಣುಗಳಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ, ಕಳಶನು ನಿಮಗೆ ಕೊಟ್ಟಿದ್ದಾರೆ. ತಿರ್ಗಾ ನಮ್ಮನ್ನು ಬಾಬಾ ಶ್ರೇಷ್ಠಾಚಾರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಕಲ್ಪ ಕಲ್ಪ ನಾವು ತಂದೆ ಹತ್ರ ಬಂದು ರಾಜ್ಯ ಭಾಗ್ಯ ತಗೋತೀವಿ. अर्ध कल्प सोलो अर्ध कल्प ಗೆಲುವು. अभी बाप को याद करने से ही रावण पर जीत पानी है, फिर हम पावन बन जाएंगे. ರಾವಣ ಓಡೋಗ್ಬೇಕಂದ್ರೆ ಬಾಬಾ ಜೊತೆ ಇದ್ರೇ ಹೋಗೋದು. ಮಕ್ಕಳೇ, ನನ್ನನ್ನು ಎಷ್ಟು ನೆನಪು ಮಾಡ್ತಿರಲ್ಲ, ರಾವಣನ ಮೇಲೆ ವಿಜಯ ಇದೆ ನಿಮಗೆ. ಪಾವನರಾಗ್ಬಿಟ್ಟು ಹೊರಟು ಬಿಡ್ತೀರಾ. वहाँ लड़ाई दुख आदि का नाम नहीं, कोई खर्चा नहीं है. भक्ति मार्ग में जन्म जन्मांतर कितना खर्च किया, कितना धक्के खाए, कितने गुरु किया. अब फिर आधा कल्प हम कोई गुरु नहीं करेंगे. ಸತ್ಯುಗದಲ್ಲಿ ಲಡಾಯಿ ಕತೆ ಎಲ್ಲ ಎಲ್ಲಿರುತ್ತೆ? ಇಲ್ಲಿ ಥರ ಜಗಳಗಳೇ ಇರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಅಲ್ಲಿ ಯಾವ ಖರ್ಚು ಇಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಖರ್ಚು ಮಾಡಿದ್ರೆ, ಎಷ್ಟು ಮೋಸ ಹೋದ್ರಿ, ಎಷ್ಟು ಗುರುಗಳನ್ನು ಮಾಡ್ಕೊಂಡು ಬಂದರೆ, ಎಲ್ಲ ಗುರುಗಳು ವಿಪರೀತವಾದ ಏನೇನೋ ಮಾರ್ಗಗಳು ಹೇಳಿ ಎಲ್ಲ ಖರ್ಚು ಮಾಡಿಸಿದ್ರು. ಅರ್ಧ ಕಲ್ಪ ಮಕ್ಕಳೇ ಈಗ ಗುರುಗಳು ಭಕ್ತಿ ಕಷ್ಟದ ಕತೆ ಇಲ್ಲ. ಹೆಂಗೆ ಹೋಗ್ತೀರಾ? ಶಾಂತಿ ಧಾಮ ಜಾಕೆ ಫಿರ್ ಸುಖಧಾಮ ಆಯಂಗೆ. ಶಾಂತಿ ಧಾಮಕ್ಕೆ ಹೋಗಿ ಸುಖಧಾಮಕ್ಕೆ ಬರ್ತೀರ. ಬಾಪ್ ಕೇತೆ ತುಮ್ ಸುಖಧಾಮ್ ಕೆ ರಾಹಿ ಹೋ, ದುಃಖಧಾಮ್ ಸೆ ಸುಖಧಾಮ್ ಜಾನ. ಸಿ ಲಕ್ಷಣ ಎಷ್ಟು ಸುಂದರವಾಗಿರೋದು ಕೊಡ್ತಿದ್ದಾರೆ ಬಾಬಾ. ಮಕ್ಕಳೇ, ನೀವು ಸುಖಧಾಮದ ಪ್ರಯಾಣಿಕರು. ಎಲ್ಲಿಗೆ ಹೋಗ್ತೀನಿ ಅಲ್ಲಿನಂತೆ ನನ್ನ ಸಂಸ್ಕಾರ ಸ್ವಭಾವಗಳು ಮಾಡ್ಕೋಬೇಕಲ್ಲ. ಅದಿರೋದೇ ಆತ್ಮಾಭಿಮಾನಿಯ ಜಗತ್ತು. ಪ್ರತಿ ಹೆಜ್ಜೆಯಲ್ಲಿ ಆತ್ಮನಾಗಿ ಆತ್ಮನ ನೋಡೋದು, ಆತ್ಮನಾಗಿ ಚಿಂತನೆ ಮಾಡೋದು ಜ್ಞಾನದ್ದು. ಆತ್ಮನ ಸಚ್ಚಿದಾನಂದ ಸ್ವರೂಪ. ನಮ್ಮಪ್ಪ ಬಂದು ಎಂಥ ಸುಂದರ ಸ್ವರ್ಗ ಮಾಡಿಕೊಡ್ತಿದ್ದಾರೆ.
ಬಾಬಾ ನಾನೆಲ್ಲ ನಿನ್ನ ಗುಣ ಧಾರಣೆ ಮಾಡ್ತೀನಿ, ಇಡೀ ಟೈಮ್ ಸ್ವರ್ಗ ಕಾಣಬೇಕು, ನಿಮ್ಮ ಸ್ವರೂಪ ನೀವು ನೋಡ್ತಾ ಇರಿ. ಇನ್ನು ಏನು ಹೇಳ್ತಾರೆ, ಮಕ್ಕಳೇ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗ್ಬೇಕು. ವಾಹ वाह हमारा बाबा कैसे हमको पढ़ा रहे, ಗಳಿಗೆ ಅಜಪ ಜಪ ಬಾಬಾ, ವಾ ಬಾಬಾ ನೀನು ಹೆಂಗೆ ಓದಿಸ್ತಾ ಇದೀಯ, ನನಗೆ ಪರ್ಸನಲ್ ಕೂತ್ಕೊಂಡು ಡೈಲಿ ಓದಿಸ್ತಿದೆಯಲ್ಲಪ್ಪ ನೀನು, ಎಷ್ಟು ಥ್ಯಾಂಕ್ಸು ಅಂತ ಹೇಳ್ತೀರಾ. ಹಮಾರ ಯಾದಗಾರ್ ಭಿ ಯಹಾ ಹೇ, ಏ ತೋ ಬಡಾ ವಂಡರ್ ಹೇ, ನಮ್ಮ ಯಾದಗಾರು ಇಲ್ಲೇನೆ, ಇದು ದೊಡ್ಡ ವಂಡರು. ಇಸ್ ದಿಲ್ ವಾಲಾ ಮಂದಿರ್ ಕಿ ತೋ ಅಪರಂ ಅಪಾರ್ ಮಹಿಮಾ. ಎಷ್ಟು ದೊಡ್ಡ ವಂಡರ್ ಇದು. ಬಾಬಾ ಒಂದು ಕಡೆ ಬಂದಿದ್ದಾರೆ, ಯಾದಗಾರಲ್ಲೇ ದಿಲ್ವಾಲಾ ಮಂದಿರ ಇದೆ. ಎಲ್ಲರ ಹೃದಯಗಳು ತಗೊಂಡು ಓದಿಸ್ತಾನೂ ಇದ್ದಾರೆ, ಅಲ್ಲಿ ಜಡ ಮಂದಿರ ಇದೆ, ಅದಕ್ಕೆ ಅದರದ್ದು ಮಂದಿರದ ಮಹಿಮೆ ಇರೋದು. ಅಭಿ ಹಮ್ ರಾಜಯೋಗ सीखते हैं, उसका यादगार तो ज़रूर बनेगा ना, ये हूबहू हमारा यादगार है. बाबा मम्मा और हम बच्चे हैं, नीचे योग सीख रहे हैं, ऊपर में स्वर्ग की राजाई है. जाड़ में भी कितना क्लियर है, बाबा ने कैसे साक्षात्कार कराए, फिर चित्र बैठ बनाए हैं. बाबा ने ही साक्षात्कार कराया है और फिर करेक्ट भी किया है. ತಂದೆ ಹೇಳ್ತಿರೋದು, ಮಕ್ಕಳೇ ಎಷ್ಟು ಎಕ್ಸಾಕ್ಟ್ಲಿ ಯಾದಗಾರು. ತಂದೆ ಮಮ್ಮ ಬಾಬಾ ಆದಿದೇವಿ ಇದ್ದಾರೆ, ಮಕ್ಕಳೆಲ್ಲ ಕೂತ್ಕೊಂಡು ತಪಸ್ ಮಾಡ್ತಿದ್ದಾರೆ. ಇದು ರಿಸಲ್ಟಲ್ಲಿ ಮೇಲ್ಗಡೆ ಛತ್ತಲ್ಲಿ ಸ್ವರ್ಗ ತೋರಿಸಿದಾರಲ್ಲ ದಿಲ್ವಾಲಾ ಮಂದಿರದಲ್ಲಿ, ಹೈಯೆಸ್ಟಲ್ಲಿ ಹೈಯೆಸ್ಟ್ ರಾಜಾಯಿ ಕೊಡ್ತಿದ್ದಾರೆ. ವೃಕ್ಷದಲ್ಲಿ ಇಲ್ಲೂ ಎಲ್ಲ ಕ್ಲಿಯರ್ ಇದೆ. ತಂದೆ ಎಲ್ಲ ಕುಳಿತುಕೊಂಡು ಸಾಕ್ಷಾತ್ಕಾರ ಮಾಡಿಸಿ ಚಿತ್ರ ಮಾಡಿಸಿರೋದು, ಬಾಬಾನೇ ಸಾಕ್ಷಾತ್ಕಾರ ಮಾಡಿಸಿರೋದು, ಬಾಬುವರೇನೆ ಚಿತ್ರ ಬರೆದ್ಮೇಲೆ ಕರೆಕ್ಷನ್ ಕೊಟ್ಟಿರೋದು ಶಿವಬಾಬಾ. ಮಾಡಿಸಿರೋದೆಲ್ಲ ಸಾಕ್ಷಾತ್ಕಾರ ಶಿವಬಾಬಾ. ಅದಕ್ಕೇನೆ ಈಗ ನಮ್ಮ ಚಿತ್ರ ನೋಡಿದ್ರೆ ಎಲ್ಲರಿಗೂ ಆನಂದ ಆಗುತ್ತೆ. ಬಾಬಂದು ಒರಿಜಿನಲ್ ಚಿತ್ರಗಳೆಲ್ಲ ತುಂಬ ಸುಖದಾಯಿ. ಕಿತ್ನಾ ಮೀಠಾ ಬಾಬಾ, ಕಿತ್ನಾ ವಂಡರ್ ಹೈ. ಸಾರಿ ನೈ ನಾಲೆಜ್, ನ್ಯೂ ನಾಲೆಜ್ ಫಾರ್ ನ್ಯೂ ವರ್ಲ್ಡ್. ಸೊ ನ್ಯೂ ನಾಲೆಜ್ ಅಂದ್ರೇನು? ನ್ಯೂ ಮ್ಯಾನ್, ಹೊಸಬರಾಗಬೇಕು. ನೀವು ಕೇಳ್ಕೊಳ್ಬೇಕಲ್ವಾ, ಎಷ್ಟು ವರ್ಷಗಳಿಂದ ನಾನು ಇಲ್ಲಿ ಬಂದೆ, ನನಗೆ ಹಳೇತನ ಎಷ್ಟು ಪರ್ಸೆಂಟೇಜಲ್ಲಿ ಹೋಗಿದೆ, ದೇಹಾಭಿಮಾನ, ನನ್ನ ಚಿಂತನೆ ಕಂಪ್ಲೀಟ್ ಹೊಸದಾಗಿದೆಯಾ, ನನ್ನ ರೀತಿ ನೀತಿಗಳು ಸರಿ ಇದೆಯಾ, ಎಲ್ಲ ಅರ್ಥ ಮಾಡ್ಕೋಬೇಕು. किसको भी इस नॉलेज का पता ही नहीं है, बाप ही बैठ समझाते हैं. मनुष्य कितना तमो प्रधान बनते जाते, मनुष्य सृष्टि बढ़ती जाती, भक्ति भी वृद्धि को पाते पाते तमो प्रधान बनती जाती. ಬಾಬಾ ಹೇಳೋದು, ಈ ಹೊಸ ಜ್ಞಾನದ ಅರಿವು ಯಾರಿಗಿಲ್ಲ, ತಂದೆನೇ ಕುಳಿತು ತಿಳಿಸ್ತಿರೋದು. ಮನುಷ್ಯರೆಷ್ಟು ತಮೋಗುಣಿ ಆಗ್ತಿದ್ದಾರೆ, ಭಕ್ತಿನೂ ವೃದ್ಧಿ ಆಗ್ತಾ ಆಗ್ತಾ ತಮೋಗುಣಿ. ಎಲ್ಲ ಆಡಂಬರ ಅಲ್ಲ, ಭಗವಂತನ ಹತ್ರನೂ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನೋಡೋ ನಾನು ಕೆಲಸ ಮಾಡಿದ್ರೆ ಕಾಯಿ ಹೊಡಿತೀನಿ, ಇಲ್ಲಾಂದರೆ ಬರಲ್ಲ ಅಂತ. ಇಲ್ಲಿ ನೋಡ್ರಿ ಮಕ್ಕಳೇ, ಎಲ್ಲ ತಮೋಗುಣಿ. ಯಹಾ ಅಬ್ ತುಮ್ ಸತೋ ಪ್ರಧಾನ್ ಬನ್ನೆ ಕ ಪುರುಷಾರ್ಥ ಕರೆ. ನಮಗೆಲ್ಲ ಜ್ಞಾನ ಕೊಟ್ಟಿರೋದ್ರಿಂದ ಬಾಬಾ ಹೇಳ್ತಿರೋದು, ನೀವು ಮಕ್ಕಳು ಸತೋ ಪ್ರಧಾನರಾಗೋ ಪುರುಷಾರ್ಥ ಮಾಡ್ತಿದ್ದೀರಲ್ವಾ. गीता में भी अक्षर है मन मनाभव, सिर्फ ये नहीं जानते कि भगवान कौन है. ಮನ್ಮನಾಭವದ ಅರ್ಥ ತಿಳ್ಕೊಳ್ಳಲ್ಲ. ಮನ್ಮನಾಭವ ಮಧ್ಯಾಜಿಭವ ಹಿಂಗೆ ಹೇಳ್ಕೊಂಡಿದ್ರೇನು ಲಾಭ? ಅದೇನೋ ಹೇಳ್ತಾರೆ ನೋಡು, ಭಜಗೋವಿಂದಂ ಮೂಢಮತೆ ಅಂತ, ಹಂಗೆ ಭಜಗೋವಿಂದಂ ಅಂತ ಹೇಳಿದ್ರೇನು ಲಾಭ? ಮನ್ಸನ್ನು ತಗೊಂಡು ಮೇಲಿಡ್ರಪ್ಪ ಅಂದರೆ ಇವ್ರು ಕೂತ್ಕೊಂಡು ಮನ್ಮನಾಭವ ಅಂತ ಹೇಳ್ಕೊಂಡು ಕೂತಿದ್ರೆ ಹೆಂಗಾಗುತ್ತೆ? ಬಾಬಾ ಹೇಳೋದು ಇನ್ನೊಂದೇನು, ಭಗವಂತ ಯಾರು ಅಂತಲೇ ಗೊತ್ತಿಲ್ಲ, ಇನ್ನು ಮನ್ಮನಾಭವ ಹೆಂಗೆ? अब तुम बच्चों को सवेरे सवेरे उठकर विचार सागर मंथन करना है. ಬರ್ಕೊಳ್ರಿ ಹೋಮ್ವರ್ಕು. ಇವತ್ತು ಇಡೀ ದಿನ ಏನು ಮಾಡಬೇಕು? ಇಡೀ ದಿನ ಪ್ರತಿ ಸೆಕೆಂಡು ನಡೀತಾ ಕೂತ್ಕೊಳ್ತಾ ವಿಚಾರ ಸಾಗರ ಮಥನ ನಡೀತಾ ಇರಬೇಕು. ಇದು ಮಸ್ಟು. ತಂದೆ ನೆನಪು ನಿರ್ವಿಘ್ನವಾಗಿರಲಿಕ್ಕೆ ಪಾಯಿಂಟ್ಸ್ ಇಟ್ಕೊಂಬಿಡಿ. ಏನೇನು ವಿಚಾರ ಸಾಗರ ಮಥನ ಮಾಡಬೇಕಂತ ಹೇಳ್ಬಿಟ್ರಲ್ಲ, ಹೊಸ ಪ್ರಪಂಚದ ಕಡೆ ನೀವು ರಾಹಿಗಳು. ಹೊಸ ಪ್ರಪಂಚ ಹೆಂಗಿತ್ತು, ಅಲ್ಲಿ ಏನು ಮಾಡಬೇಕು, ನನ್ನನ್ನು ನೆನಪು ಮಾಡಿದ್ರೇ ನಿಮಗೆಲ್ಲ ರಾಜ್ಯ ಮಾಡೋ ಶಕ್ತಿ ಸಿಗುತ್ತೆ. ರಾಜ್ಯ ಮಾಡೋಕ್ಕೆ ಎಷ್ಟು ಶಕ್ತಿ ಸಿಕ್ಕಿದೆ,
ರಾಜ್ಯ ಮಾಡೋಕ್ಕೆ ಗುಣಗಳು ಬೇಕು, ರಾಜ್ಯ ಮಾಡೋಕ್ಕೆ ಶಕ್ತಿಗಳು ಬೇಕು. ಏನೇನು ಗುಣ ಏನೇನು ಶಕ್ತಿ ಸಿಕ್ಕಿದೆ, ಸಿಕ್ಕಿಲ್ಲ ಅಂದ್ರೆ ಯಾಕೆ ಸಿಕ್ಕಿಲ್ಲ ಕೇಳ್ಕೊಳ್ರಿ. ಇದೆಲ್ಲ ಮಾಡ್ರಿ. ವಿಚಾರ ಸಾಗರ ಮತನ ಅಂತ ಸುಮ್ಮನೆ ಬರ್ಕೊಂಡು ಹೋಗೋದಲ್ಲ. ಮನುಷ್ಯೋಂಕೋ ಭಗವಾನ್ ಕ ಪರಿಚಯ ಕೇಸಿದೆ. ಇನ್ನೊಂದು ಎಡಿಷನ್ ಏನು, ನಾನು ಮುಂದೆ ಯಾರಾದರೂ ಬಂದು ಕೇಳ್ತಾರೆ ಭಗವಂತನ ಎಲ್ರಿ ಅವ್ರಿಗೆ ಎಷ್ಟು ಕಾಟ ಕೊಡ್ತಿದ್ದಾರೆ ಅಂತ, ಅವಾಗ ನೀವೇನು ಹೇಳ್ತೀರಾ ಅವ್ರಿಗೆ? ಭಗವಂತನ ಪರಿಚಯನ ವೆರೈಟಿಯಾಗಿ ಯೋಚನೆ ಮಾಡಿ ಹೆಂಗೆ ನಾನು ಪರಿಚಯ ಕೊಡಬೇಕು ಅಂತ. भक्ति में भी मनुष्य सवेरे सवेरे उठकर कोटी में बैठ भक्ति करते हैं. ये भी विचार सागर मंथन हुआ. ಭಕ್ತಿಯಲ್ಲಿನೂ ಬಾಬಾ ಹೇಳೋದು, ಮನುಷ್ಯರು ಬೆಳಗ್ಗೆ ಬೆಳಗ್ಗೆ ಎದ್ದು ಕೂತ್ಕೊಂಡು ಅಲ್ಲಿ ಜಪ ಮಾಡೋದು, ಯೋಚನೆ ಮಾಡೋದು, ಏನೋ ಮಾಡ್ತಾ ಇರ್ತಾರೆ. ಈಗಿನವ್ರು ಬಿಡ್ರಿ, ಇಲ್ಲಿ ಓಂ ನಮೋ ಶಿವಾಯನ ನೀರು ತಗೊಂಬ ಅಂತಾರೆ, ಇನ್ನೇನೋ ತಗೊಂಬ ಅಂತಾರೆ, ಏನೋ ಹೇಳ್ತಾ ಇರ್ತಾರೆ. ಮೊದಲೆಲ್ಲ ಅವ್ರು ಕರೆಕ್ಟಾಗಿ ಮಾಡ್ತಾಯಿದ್ರು. ये भी विचार सागर मंथन हुआ. अभी तुमको ज्ञान का तीसरा नेत्र मिलता है. बाप तीसरा नेत्र देने की कथा सुनाते हैं. इसको ही तीजरी की कथा कह दिया. ಮಕ್ಕಳೇ, ನಾನು ಮೂರನೇ ನೇತ್ರ ಕೊಡೋ ಕತೆ ಹೇಳ್ತಾ ಇದ್ದೀನಿ. ಇದಕ್ಕೆ ಶಾಸ್ತ್ರದವರು ತೀಜ್ರಿ ಕಿ ಕಥಾ ಅಂದ್ಬಿಟ್ರು. ಮೂರನೇ ನೇತ್ರ ಕೊಡೋ ಕತೆ ಎಷ್ಟು ವಿಶಾಲವಾಗಿದೆ. ಭಗವಂತ ಎದುರುಗಡೆ ಬಂದು ಕೂತ್ಕೊಂಡು ಓದಿಸಿ ಮೂರನೇ ಕಣ್ಣು ಕೊಡ್ತಾರೆ ಅಂತ ಯಾರಾದರೂ ಹೇಳ್ತಾರ? ಅದಕ್ಕೇನೋ ದೊಡ್ಡ ಕತೆ ಬರೆದ್ಬಿಟ್ರು. तीजरी की कथा अमर कथा सत्यनारायण की कथा भी मशहूर है. सुनाने वाला एक ही बाप है जो फिर भक्ति मार्ग में चलती है. ज्ञान से तुम बच्चे साल्वेंट बनते हो, इसलिए देवताओं को पदमपति कहते हैं. देवताएं बहुत धनवान है, पदमपति बनते हैं. कलयुग को भी देखो और सतयुग को भी देखो, रात दिन का फर्क है. सारी दुनिया की सफाई होने में टाइम लगता है. ये बेहद की दुनिया है. ತಂದೆ ಹೇಳ್ತಿರೋದು ಮೂರನೇ ನೇತ್ರದ ಕಥೆಯನ್ನೇ ಅಮರ ಕಥೆ ಅಂತೇಳಿ, ಸತ್ಯನಾರಾಯಣನ ಕಥೆ ಹೇಳಿ ಮಕ್ಕಳೇ ಎಲ್ಲ ಫೇಮಸ್ಸು. ಹೇಳ್ತಕ್ಕಂಥವ್ರು ಒಬ್ಬರೇ ತಂದೆ. ಭಕ್ತಿ ಮಾರ್ಗದಲ್ಲಿ ಇದು ನೆನಪಾರ್ಥವಾಗಿ ನಡೀತಾ ಬರುತ್ತೆ. ಜ್ಞಾನದಿಂದ ನೀವು ಮಕ್ಕಳು ತುಂಬ ಸಾಹುಕಾರರು ಎಂಥವರು? ದೇವತೆಗಳು, ಪದಂಪತಿಗಳಾಗ್ಬಿಡ್ತೀರ ಮಕ್ಕಳೇ. ಎಣ್ಸಕ್ಕೆ ಆಗಲ್ಲ ಅಷ್ಟು ಸಂಪತ್ತಲ್ಲ ಸತ್ಯುಗದಲ್ಲಿ. ಅದೇನೋ ಚಿನ್ನದ ಬೆಟ್ಟಗಳಿರುತ್ತೆ, ವಜ್ರದ ಬೆಟ್ಟಗಳಿರುತ್ತೆ, ಯಾರು ತಗೊಳ್ಳೋರೇ ಇರಲ್ಲ. ಕತೆ ಏನಾಗಿಬೇಕಾಗಿಲ್ಲ ಕೂತ್ಕೊಂಡು. ಪ್ರಜೆಗಳು ನೋಡ್ರಿ ಎಷ್ಟು ಅನಾಸಕ್ತರು. ಇಲ್ಲಿ ಏನಾದರೂ ಪ್ರಜೆಗಳಿಗೆ ಗೊತ್ತಾಗ್ಬಿಟ್ರೆ ಅಲ್ಲಿ ಏನಾದರೂ ಇದೆ ಅಂದರೆ ಹೋಗಿ ಓದ್ಕೊಂಬಂದ್ಬಿಡ್ತಾರೆ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಅಲ್ಲಿ ಎಲ್ಲ ನೋಡಿದ್ರು ಏನು ಯೋಚನೆ ಇಲ್ಲ. ಇದೆಲ್ಲ ವಿಚಾರ ಮತನ ಮಾಡಬೇಕು. ನಮ್ಮ ಸ್ಥಿತಿ ಹೆಂಗಿತ್ತು, ಈಗೇನಾಗುತ್ತೆ? ಏನಾದರೂ ಚೆನ್ನಾಗಿರೋದು ಘಮ ಘಮ ಅಂದರೆ ಬುದ್ಧಿ ಹೋಗುತ್ತೆ. ಘಮ ಘಮ ಅಂದರೆ ನೋಡಿ ತಿಂದ್ಬಿಡೋಣ ಅನ್ನೋ ಸಂಕಲ್ಪ ಬರುತ್ತೆ. ಈ ಆಸಕ್ತಿಗಳು ಸತ್ತೋಗಿಲ್ಲಲ್ಲ. ಏನಂತೀರ ಮನೆಯಲ್ಲಿ ಕೂತ್ಕೊಂಡು? ಆಸಕ್ತಿಗಳಿನ್ನ ಸತ್ತೋಗ್ಲಿಲ್ಲಲ್ಲ. ಇನ್ನೇನಾದರೂ ನಿಮ್ಗೆ ಇಷ್ಟವಾಗಿರೋ ಪ್ರಿಯವಾದ ಸ್ವೀಟ್ ಬಂದ್ಬಿಟ್ರೆ ಬಾಯಲ್ಲಿ ನೀರು ಬರುತ್ತೆ. ಇವೆಲ್ಲ ಏನು ಕತೆಗಳು? ತನ್ನ ಮೇಲೆ ರಾಜ್ಯ ಮಾಡೋದು ಯಾಕೆ ಸಿಕ್ಕಲಿಲ್ಲ? ತಾನೇ ಅನಾಸ ತಿನ್ನಬೇಕನ್ನೋ ಮನಸ್ಸೇ ಬರೋಂಗಿಲ್ಲಲ್ಲ. ಯಾಕಿಲ್ಲ ಕೇಳ್ಕೋಬೇಕು. ಯೋಗ ಎಷ್ಟಿದೆ? ಯಾಕೆಂದರೆ ನಮ್ಮ ತಂದೆ ಓದಿಸಿ ಸಂಪತ್ತಿವಾನ್ ಪದಂಪತಿಗಳು ಮಾಡ್ತಿದ್ದಾರೆ. देवताएं बहुत धनवान पदमपति बनते हैं. कलयुग को भी देखो और सतयुग को भी देखो, रात दिन का फर्क है. ಮಕ್ಕಳೇ, ಕಲಿಯುಗ ನೋಡ್ರಿ, ಸತ್ಯುಗ ನೋಡ್ರಿ, ರಾತ್ರಿ ಹಗಲೇನು ವ್ಯತ್ಯಾಸ. ಜನಗಳಿಗೆ ಈಗ ಕಲಿಯುಗ ಸತ್ಯುಗ ಡಿಫರೆನ್ಸ್ ಹೆಂಗೆ ಹೇಳಬೇಕು ಚಿಂತನೆ ಮಾಡಿ ವರ್ಣನೆ ಮಾಡ್ಕೊಳ್ರಿ, ಬುದ್ಧಿಯಲ್ಲಿ ಯೋಚನೆ ಮಾಡ್ರಿ. ಸಾರಿ ದುನಿಯಾ ಕಿ ಸಫಾಯಿ ಹೋನೆ ಮೇ ಟೈಮ್ ಲಗ್ತಾ ಹೈ. ಇಡೀ ಪ್ರಪಂಚ ಸ್ವಚ್ಛ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಏನು ಬಾಬೂರು ಬಂದು ದಡಾರ ಅಂತ ವಿನಾಶ ಮಾಡ್ಸೋಕ್ಕಾಗುತ್ತಾ? ಎಲ್ಲರ ಕರ್ಮದ ಕತೆ ಕಳಿಯೋಂಗೆ ಅದಕ್ಕೆ ಯುಕ್ತಿ ಹೇಳಬೇಕು. ಎಲ್ಲ ಆತ್ಮಗಳು ಹಿಸಾಬ್ ಕಿತಾಬ್ ಮುಗಿಸ್ಬೇಕು. ಸುಮ್ಮನೆ ಕರ್ಕೊಂಡು ಹೋಗೋಕ್ಕಾಗುತ್ತೆ? ಎಳ್ಕೊಂಡು ಹೋಗೋಕ್ಕೆ ಮಕ್ಕಳೇನು ಸುಮ್ಮನೆ ಇರ್ತಾರ? ಎಲ್ಲ ಛತ್ರಿಗಳು ಬಾಬಾ ಯಾಕೆ ಕರ್ಕೊಂಬಂದೆ, ನಂದಿನ್ನ ಲೆಕ್ಕ ಹಂಗಿದೆಯಲ್ಲ ಅಂತ. ಏನು ಈಗ ನೋಡ್ರಿ, ಹೋಗೋ ಟೈಮ್ ಬಂದು ಸ್ವಲ್ಪ ಇರೋಣ ಅಂತ ಮನಸ್ಸು ಬರುತ್ತೆ. ಆತ್ಮಗಳೇನು ಸುಮ್ಮನೆ ಅಂತ ತಿಳ್ಕೊಂಡಿದ್ದೀರಾ? ಶಿವಬಾಬರು ಪ್ರಶ್ನೆ ಮಾಡೋಕ್ಕೆ ನೆನ್ನೆ ಕೇಳಿದ್ರಲ್ಲ ಏನೇನು ಪ್ರಶ್ನೆ ಮಾಡ್ತಾರೆ ಅಂತ. सारी दुनिया की सफाई होने में टाइम लगता है. ये बेहद की दुनिया है. भारत ही अविनाशी खंड.
ಏ ಕವಿ ಪ್ರಯಲೋಪ ಹೋತಾ ನಹಿ. ಭಾರತ ಖಂಡ ನಮ್ಮ ತಂದೆ ಬರೋದಲ್ವಾ, ಅವಿನಾಶಿ ಖಂಡ ಇದು, ಅದಕ್ಕೆ ವಿನಾಶ ಆಗಲ್ಲ ಇದು, ಪ್ರಯಲೋಪ ಆಗಲ್ಲ. ಏಕಿ ಖಂಡ रहता है, आधा कल फिर और खंड इमर्ज होगा नंबर वार. ಒಂದೇ ಭರತಖಂಡ, ಅವಿನಾಶಿ ಭರತಖಂಡೇ ಅಂದಾಗ ಇದೇ ಇರೋದು. ಆಮೇಲೆ ನಿಧಾನಕ್ಕೆ ಅದು ಹೆಂಗೆ ಇಟ್ ಈಸ್ ಪ್ಲ್ಯಾಂಡ್, ಬೇರೆ ಬೇರೆ ಖಂಡಗಳ ಆಚೆಕಡೆ ಬರ್ತದೆ ನಂಬರ್ ವಾರ್. तुम बच्चों को कितना ज्ञान मिलता है, बोलो वर्ल्ड की हिस्ट्री जोग्राफी कैसे चक्कर लगाती है, आकर समझो. प्राचीन ऋषि मुनियों का कितना मान है, परंतु वो भी सृष्टि के आदि मध्य अंत को नहीं जानते, वो तो हठयोगी है. ಮಕ್ಕಳೇ, ಅರ್ಧ ಕಲ್ಪ ನೀವು ಒಂದೇ ಒಂದು ಭರತಖಂಡ, ಆಮೇಲೆ ಎಷ್ಟು ಚೆನ್ನಾಗಿತ್ತು. ನಿಮಗೀಗ ಇಡೀ ಜ್ಞಾನ ಸಿಕ್ಕಿದೆ, ಆದಿ ಮಧ್ಯ ಅಂತ್ಯದ ಜ್ಞಾನ. ಹೇಳ್ರಿ, ಸೃಷ್ಟಿಚಕ್ರ ಹೆಂಗೆ ತಿರುಗುತ್ತೆ ಅನ್ನೋದನ್ನು ಬಂದು ತಿಳ್ಕೊಳ್ಳಿ. ಪ್ರಾಚೀನ ಋಷಿ ಮುನಿಗಳು ಅವ್ರದ್ದೆಷ್ಟು ಮಾನ್ಯತೆ ಇದೆ, ಬೆಲೆ ಇದೆ. ಆ್ಯಕ್ಚುಲಿ ರಿಯಲ್ ತ್ಯಾಗ ಮಾಡಿದ್ರು. ಅವ್ರ ಪವಿತ್ರತೆಯಿಂದನೇ ಭಾರತ ಕೆಳಗೆ ಬಿದ್ದೋಗೋದ್ರಿಂದ ಬಚಾವಾಯಿತು. ಬಟ್ ಅವರ ಹಠಯೋಗಿಗಳು ಮಕ್ಕಳೇ, ಅವ್ರಿಗೇನು ಸೃಷ್ಟಿ ಆದಿ ಮಧ್ಯ ಅಂತ್ಯ ಗೊತ್ತಿಲ್ಲ. हाँ, बाकी पवित्रता की ताकत है जिससे भारत को तमाते हैं, नहीं तो भारत पता नहीं क्या हो जाता. मकान को पोची आदि लगाई जाती है, वो शोभा होती है. भारत महान पवित्रता अब वही पतित बना है. वहाँ तुम्हारा सुख भी बहुत समय चलता है, तुम्हारे पास बहुत धन है, तुम भारत में ही रहते थे. ಬಾಬಾ ಹೇಳ್ತಾರೆ, ಈ ಋಷಿ ಮುನಿಗಳು ಬಂದು ಪವಿತ್ರವಾಗಿದ್ದು ಪವಿತ್ರತೆಯ ಬಲ ಕೊಡಲಿಲ್ಲ ಅಂದರೆ ಪತಾನ ಈ ಭಾರತ್ ಇವತ್ತು ಏನು ಹುರಿದೋಗ್ಬಿಡ್ತಿತ್ತು ಕಾಮಾಗ್ನಿಯಲ್ಲಿ. ಇದು ಅರ್ಥ ಮಾಡ್ಕೊಳ್ಬೇಕು. ಏನು ಬೇಕು ಬಾಬೂರಿಗೆ ಸಹಯೋಗ, ನಮ್ಮೆಲ್ಲರ ಸಂಪೂರ್ಣ ಪವಿತ್ರತೆಯ ಬಲ, ದೇಹಾಭಿಮಾನದ ಅಂಶ ಇರಂಗಿಲ್ಲ. ಕೇಳಿಸ್ತಾ ಎಲ್ಲರಿಗೆ? ಮನೇಲಿ ಈಗ ನೋಡ್ರಿ, ಒಂದು ಸೆಕೆಂಡಲ್ಲಿ ಬುದ್ಧಿಯಲ್ಲಿ ಪಟ್ಟಂತ ಹೊಟ್ಟೋಗ್ಬಿಡುತ್ತೆ, ಎಳ್ಕೊಂಡು ಬರ್ತಾ ಇರಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ಅರೆ ಮಕ್ಕಳೇ, ಭಾರತ ಇವ್ರು ಏನು ಮಾಡಿದ್ರು ಅಂದರೆ, ಈಗಲೂ ಅಷ್ಟೇ ಸೃಷ್ಟಿ ನಡೀತಿದೆ ಅಂದರೆ ಪವಿತ್ರ ಆತ್ಮಗಳು ಇರೋದ್ರಿಂದನೇ ಆನೆಸ್ಟಾಗಿ ಋಷಿ ಮುನಿಗಳು ಕೂತ್ಕೊಂಡೆಲ್ಲ ತಪಸ್ಸು ಮಾಡ್ತಿದ್ದಾರೆ ಕೆಲವರು. ಅದಕ್ಕೆ ತಾನೇ ಬಾಬೂರು ಹೇಳೋದು, ನಿಮ್ಮೆಲ್ಲರ ಪವಿತ್ರತೆಯ ಸಹಯೋಗ ಬೇಕು ಮಕ್ಕಳೇ, ನನಗೆ ಕೊಡ್ರಪ್ಪ, ನಿಮ್ಮ ಸಹಯೋಗ ಕೊಡ್ರಿ ಅಂತ ಹೇಳ್ತಾರೋ ಇಲ್ವೋ? ಆದರೆ ಬರೀ ಒಂದು ಕಾಮಿಕಾರ ಬಿಡೋದಲ್ಲ, ಎಲ್ಲ ಬುದ್ಧಿಯಿಂದ ದೇಹವನ್ನು ತೆಗಿಬೇಕು. ನೀನೇ ಭವಾ ಅನ್ನೋದಿರಬೇಕು, ಸರಿನಾ? ಇಲ್ಲ ಅಂದರೆ ಏನು ಬಾಬಾ ಹೇಳ್ತಾರೆ, ಮನೆ ನೀವು ವೈಟ್ ವಾಶ್ ಮಾಡಿಲ್ಲ ಅಂದರೆ ಹೆಂಗೆ ಕೆಡ್ದಾಗ್ತಾ ಹೋಗುತ್ತಾನೆ, ಹಂಗೆ ಆಗಾಗ್ಗೆ ಇವರೆಲ್ಲ ಬಂದು ದ್ವಾಪರದ ನಂತರ ಏನೋ ವೈಟ್ ವಾಶ್ ಮಾಡ್ತಾ ಹೋದ್ರು. ಅದಕ್ಕೆ ಸ್ವಲ್ಪ ಇದು ಉಳ್ಕೊಂಡಿದೆ. ಅದಕ್ಕೇನು ಹೇಳ್ತಾರೆ, ತುಮಾರೇ ಪಾಸ್, ನೀವು ಮಕ್ಕಳು ಸತ್ಯುಗದಲ್ಲಿ ಇದ್ದಾಗ ಹೆಂಗಿದ್ರೆ ತುಂಬ ಧನವಂತರಾಗಿದ್ರಿ. ನಿಮ್ಮ ಸುಖ, तुम्हारा सुख बहुत समय चलता है, तुम्हारे पास बहुत धन रहता है, तुम भारत में ही रहते थे, तुम्हारा राज्य था, कल की बात है. फिर बाद में अन्य धर्म आए, उन्होंने आकर कुछ सुधार कर अपना नाम बाला किया. अब वो भी सब तमो प्रधान बन गए हैं. अब तुम बच्चों को कितनी खुशी होना चाहिए, ये सब बातें नए को नहीं सुनानी है. पहले तो बाप की परिचय देनी, बाप का नाम रूप देश काल तो जानते हो ना. ತಂದೆ ಹೇಳೋದು, ಅರೆ ಮಕ್ಕಳೇ, ನೆನ್ನೆಯಿಂದ ನಿಮ್ಮ ರಾಜ್ಯ ಇತ್ತು, ನೀವು ಸಂಪತ್ತಿವಾನಾಗಿದ್ರಿ, ನಿಮ್ಮ ರಾಜ್ಯನೇ ನಡೀತಾ ಇತ್ತು. ಆಮೇಲೆ ಮಧ್ಯದಲ್ಲಿ ಬೇರೆ ಧರ್ಮಗಳು ಬಂತು, ಅವರೂ ಸ್ವಲ್ಪ ಕರೆಕ್ಷನ್ ಮಾಡಿದ್ರು, ಒಳ್ಳೆ ಮಾತು ಹೇಳ್ಕೊಂಡು ಹೋದರು. ಆದರೆ ಅವರೆಲ್ಲ ತನ್ನ ಹೆಸರು ಮಾಡ್ಕೊಂಡು ಹೋದರು, ಅವ್ರ ಹೆಸರಲ್ಲಿ ಆ ಧರ್ಮಗಳು ನಡೆಯೋಕ್ಕೆ ಶುರುವಾಯಿತು. ನಿಮಗೆ ಎಷ್ಟು ಖುಷಿ ಆಗಬೇಕು, ನಮ್ಮ ತಂದೆ ಬಂದು ಡೈಲಿ ಹೊಸ ಹೊಸ ಮಾತು, ಹೊಸ ಹೊಸ ಸಮಾಚಾರ. ಯಾವ ಮಠಾಧಿಪತಿ ಕೂತ್ಕೊಂಡು ಎಲ್ಲರಿಗೆ ಮಕ್ಕಳೇ ಅಂತ ಕೂತ್ಕೊಂಡು ಹೋಗ್ಲಿ ಹೊಸ ಮಾತುಗಳು, ಶಿಷ್ಯರೇ ಅಂತಲೂ ಹೇಳ್ಕೊಂಡು ಹೊಸ ಮಾತೇನು ಯಾರು ಹೇಳಲ್ಲ. ನೆನ್ನೆ ಮುರಳಿ ಹೇಳಿದ್ದು ಇವತ್ತಿದೆಯಾ, ಇವತ್ತಿನ ಮುರಳಿ ನಾಳೆ ಇರುತ್ತಾ? ಎಷ್ಟು ಆನಂದ ಆಗುತ್ತೆ ಬಾಬವ್ರು ಕೂತ್ಕೊಂಡು ಹೊಸ ಹೊಸ ಮಾತು ಹೇಳ್ತಾರೆ ನಮಗೆ. ಮಕ್ಕಳೇ, ಹೊಸಬರಿಗೆಲ್ಲ ಇದೆಲ್ಲ ಹೇಳಕ್ಕೆ ಹೋಗ್ಬಿಡ್ರಿ, ಅವ್ರಿಗೆ ಅರ್ಥ ಆಗಲ್ಲ. ಇವೆಲ್ಲ ಇನ್ನೇನೋ ಕತೆ ಹೇಳ್ಬಿಡ್ತಾರೆ. ಬರೀ ನನ್ನ ಪರಿಚಯ ಕೊಡಿ, ಆತ್ಮದ ಪರಿಚಯ ಕೊಡಿ, ಬೇರೆದು ಹೇಳೋದಾದರೆ ಎಷ್ಟು ಬೇಕೋ ಅಷ್ಟು ಮುಟ್ಟಿಸ್ಬೇಕಷ್ಟೆ.
ಬಾಬಾವ್ರ ಪರಿಚಯ ಸಿಕ್ಕಿ ಬಾಬಾವ್ರ ಮೇಲೆ ನಿಶ್ಚಯ ಬರೋವರೆಗೂ ಬೇರೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅವ್ರಿಗೆ. बाप का नाम रूप देश काल को जानते हो ना, ऊंचते ऊंच बाप का पाठ मशहूर होता है. ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ತಂದೆಯ ಪಾಠ ಫೇಮಸ್. ಅವರ ನಾಮರೂಪ ದೇಶ ಕಾಲ ಗೊತ್ತಾ ನಿಮಗೆ? ಅವ್ರಿಗೆ ಕೇಳ್ರಿ. अभी तुम जानते हो वो बाप ही हमको डायरेक्शन दे रहे हैं, तुम फिर से अपनी राजधानी ಸ್ಥಾಪನ कर रहे हो. ನೀವು ಅವ್ರಿಗೆ ಹೇಳಿ, ಆ ತಂದೆನೇ ಬಂದು ಈಗ ನಮಗೆ ಡೈರೆಕ್ಷನ್ ಕೊಡ್ತಿದ್ದಾರೆ ರೀ, ರಾಜ್ಯ ಸ್ಥಾಪನೆ ಮಾಡ್ತಿದ್ದಾರೆ. तुम बच्चे मेरे मददगार हो, तुम पवित्र बनते हो. ಬಾಬನ ಸಹಯೋಗಿ ಅಂದ್ರೆ ಯಾರು ಹೇಳ್ರಿ? ಜವಾಬ್ ಕೊಡ್ತಿದ್ದೀರಾ ಬಾಬನಿಗೆ? ಯಾರು ಸಂಪೂರ್ಣವಾಗಿ ಪವಿತ್ರತೆಯ ಪಾಲನೆ ಮಾಡ್ತಾರೆ, ಯಾರ ವೃತ್ತಿ ದೃಷ್ಟಿಯಲ್ಲಿ ಮನಸ್ಸಲ್ಲಿ ಚಿತ್ತದಲ್ಲಿ ಬಾಬನೇ ಇದ್ದಾರೆ, ಅವರು ನನ್ನ ಸಹಯೋಗಿಗಳು. ಅದು ನಿಜವಾದ ಪವಿತ್ರತೆ. ಪವಿತ್ರತೆ ಅಂದ್ರೆ ಏನು? ಏಕ್ ಬಾಪ್ ದೂಸರಾ ನ ಕೋಯ್. ಬುದ್ಧಿ ಅಲ್ಲಿ ಇಲ್ಲಿ ಅಲಿತಾ ಇದೆ, ದೇಹಾಭಿಮಾನ ಇಂದ್ರಿಯಗಳಿಂದ प्रयोजन ಇಲ್ಲ. तुम्हारे लिए पवित्र दुनिया जरूर स्थापन होनी है. तुम ये लिख सकते हो कि पुरानी दुनिया बदल रही है, ये फिर ये सूर्यवंशी चंद्रवंशी राज्य होगा, फिर रावण राज्य होगा. चित्रों पर समझाना बहुत मीठा लगता है. इसमें तिथि तारीख सब लिखा हुआ है. भारत का प्राचीन राजयोग माना याद, याद से विक्रम विनाश होता है और पढ़ाई से स्टेटस मिलती है, दैवी गुण धारण करना है. हाँ इतना जरूर है. बच्चे क्या है? खबरदारी. बाबा ಹೇಳ್ತಿರೋದು ಮಾಯಾ के तूफान जरूर आएंगे. ಕೇಳಿದ್ರಾ? ಅದಕ್ಕೇನು ಮಾಡಿ? सवेरे सवेरे उठकर क्या करो? बाप से बातें करना बड़ा अच्छा है. ಬೆಳಗ್ಗೆನೇ ಎದ್ದು ಎಲ್ಲ ಶಕ್ತಿಗಳು ಎಲ್ಲ ಅಸ್ತ್ರಶಸ್ತ್ರಗಳು ತಗೊಂಬಿಡ್ಬೇಕು ಬಾಬನ ಹತ್ರ. ಸೊ ದಟ್ ಇಡೀ ದಿನ ಮಾಯೆ ಬಂದರೆ ಹೊಡಿತಾ ಇರಬೇಕು. ಗೋಲಿ ಮಾರೋ ಅಂತಾರೆಲ್ಲ ಬಾಬಾ. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು? ಪ್ರಾಚೀನ ರಾಜಯೋಗ ಅಂದ್ರೇನು? ನನ್ನ ನೆನಪು ಮಕ್ಕಳೇ, ನೆನಪಿಂದನೇ ವಿಕರ್ಮ ವಿನಾಶ ಆಗುತ್ತೆ. ವಿದ್ಯೆಯಿಂದ ನಿಮಗೆ ಪದವಿ ಸಿಗುತ್ತೆ ಅಂದರೆ ಸಂಪತ್ತಿವಾನ ಆಗ್ತೀರಾ. ದೈವಿ ಗುಣನೂ ಬೇಕು. ಸ್ಟೇಟಸ್ ತಗೊಳಕ್ಕೆ ಬರೀ ಹೆಂಗೆ ಗುಣ ಇಲ್ಲದೆ ಮಾಡೋಕ್ಕಾಗತ್ತೆ? ಆಗಲ್ಲ. ಹಾಂ ಮಕ್ಕಳೇ, ಈ ಧಾರಣೆ ಮಾಡಿ, ನನ್ನ ನೆನಪು ಮಾಡಿ, ಇದೆಲ್ಲ ಮಾಡೋಕ್ಕೆ ಮಾಯೆ ನಿಮಗೆ ಎತ್ಕೊಂಡು ಬರುತ್ತೆ. ಬಿರು ಮಾಯೆ ಏನಲ್ಲ, ನಮ್ಮದೇ ಲೆಕ್ಕಾಚಾರ ಹೊಡಿತದೆ. ಹೊಡ್ತಾ ಕರ್ಮದ ಹೊಡ್ತಾ ಇದು. ನಾವು ಸುಮ್ಮನೆ ಮಾಯೆ ಅನ್ನೋದಲ್ಲ. ಬೆಳಗ್ಗೆ ಎದ್ದು ಅದಕ್ಕೆ ಮಾಯೆ ಬರಬಾರ್ದು ನನ್ನ ಹತ್ರ ಅಂದರೆ ಬೆಳಗ್ಗೆ ಎದ್ದು ಕವಚ ಹಾಕಿಸ್ಕೊಂಬಿಡ್ಬೇಕು ಬಾಬನ ಹತ್ರ. ತಥಾಸ್ತು. ಏನೋ ಬಾಬಾ, ನಿನ್ನ ಪ್ರಕಾಶದ ಕವಚದೊಳಗಡೆ ಕೂತಿದ್ದೀನಿ, ಅದರಲ್ಲಿ ಬರೀ ನೀನೇ ಕಾಣಬೇಕು, ನಿನ್ನ ಮಹಾವಾಕ್ಯಗಳೇ ಕಾಣಬೇಕು ಅಂತ ಕೇಳಿಸ್ತಾ? ಬೆಳಗ್ಗೆ ಎದ್ದು ಏನು ಮಾಡಿದ್ರಿ? ಅಮೃತ ವೇಳೆ ಎದ್ದಿದ್ರ ಇಲ್ವಾ? ಎಲ್ಲರೂ ಹೇಳ್ತಿದ್ದೀರಾ ಬಾಬನಿಗೆ, ಬಾಬಾ ಎದ್ದಿದ್ವಿ ಅಥವಾ ನಿದ್ರಾಲೋಕದಲ್ಲಿ ಓಂ ಶಾಂತಿ ಆಗ್ಬಿಡ್ತಾ? ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಆಮೇಲೆ ಎಲ್ಲೋಗಿ ಎಲ್ಲಿ ಬಂದೆ ಅಂತ ಗೊತ್ತೇ ಆಗಲಿಲ್ಲ ಅನ್ನೋ ಥರ ಇದೆಯಾ? ಏನು ಕತೆ? तो भक्ति और ज्ञान दोनों के लिए ये टाइम अच्छा है. मीठी मीठी बातें करनी चाहिए. अभी हम श्रेष्ठाचारी दुनिया में जाएंगे. बूढ़ों के दिल में तो ये रहता है ना कि हम शरीर छोड़ गर्भ में जाएंगे. बाबा कितना नशा चढ़ाते. ऐसे ऐसे बातें बैठ करो तो तुम्हारा जमा हो जाए. ಇವತ್ತೇನು ಬಾಬಾ ನಶೆ ಹಿಂದೆ ನಶೆ, ಬಾಟಲ್ ಹಿಂದೆ ಬಾಟಲ್ಲು, ಹಂಗಲ್ಲ ಇಲ್ಲೋ. ಮೂಡಳಿ ಕೇಳಿದ ತಕ್ಷಣ ಸೋಡಾ ವಾಟರ್ ಬಾಟ್ಲೆಲ್ಲ ಖಾಲಿ ಆಗ್ಬೇಕಂತ ಇಲ್ಲ. ನಾರಾಯಣಿ ನಶೆ, ಈಶ್ವರೀಯ ನಶೆಗಳನ್ನು ತುಂಬಿಸ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಮಕ್ಕಳೇ? ಭಕ್ತಿ ಜ್ಞಾನ ಎರಡರ ಟೈಮ್ ಏನಿದೆ ಚೆನ್ನಾಗಿದೆ. ಅರ್ಧ ಕಲ್ಪ ಗೊತ್ತಾಗಲೇ ಇಲ್ಲಲ್ಲ ಹೆಂಗೋಯ್ತು ಅಂತ. ಬಾಬನ ಹತ್ರ ಕೂತ್ಕೊಂಡು ಸ್ವೀಟಾಗಿ ಮಾತಾಡಿ, ಬಾಬಾ ನಾನು ಎಷ್ಟು ಹುಡ್ಕೊಂಡು ಬಂದೆ, ನೀನು ಸಿಕ್ಕಲೇ ಇಲ್ಲ, ನಾನು ಎಷ್ಟು ಕಷ್ಟಪಟ್ಕೊಂಡು ಬಂದೆ, ನಾನು ಎಷ್ಟೆಲ್ಲ ಖರ್ಚು ಮಾಡ್ಕೊಂಡು ಟೆಂಪಲ್ ಕಟ್ಕೊಂಡು ಬಂದೆ, ನೋಡು ನೀನು ಇವಾಗ ಅದ್ರ ಫಲ ಕೊಡಕ್ಕೆ ಬಂದ್ಬಿಟ್ಟಿದ್ಯಾ ಅಂತ ಸ್ವೀಟಾಗಿ ಮಾತಾಡ್ಬೇಕು ಬಾಬನ ಹತ್ರ. ಅಭಿಯಂ ಶ್ರೇಷ್ಠಾಚಾರಿ, ನಾನು ಇವಾಗ ನಮ್ಮನ್ನು ಶ್ರೇಷ್ಠಾಚಾರಿ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ. ಮುದುಕರಾದರೆ ಏನಿರುತ್ತೆ, ಈ ಶರೀರ ಬಿಟ್ಟು ನಾನು ಇನ್ನೊಂದು ಶರೀರ ಹೊಸದು ತಗೋತೀನಿ, ಚಿಕ್ಕ ಶರೀರ ತಗೋತೀನಿ ಅಂತ ಆನಂದ ಆಗುತ್ತೆ. ಬಾಬಾ ಬ್ರಹ್ಮ ಬಾಬಂಗೆ ಕೃಷ್ಣಂದ ಚಿಕ್ಕ ಚಿತ್ರ ನೋಡಿ ತರಣ ಅಲ್ಲಿ ನಿಂತ್ಕೊಂಡ್ಬಿಟ್ಟು, ಮಕ್ಕಳೇ ನಾನು ಇವಾಗ ಶರೀರ ಬಿಟ್ಬಿಟ್ಟು ಅದಾಗ್ಬಿಡ್ತೀನಿ ಅಂತ ಏನೋ ಈಗಲೇ ಓದಂಗೆ
ಅಷ್ಟು ನಶೆ ಬರ್ತಿತ್ತು ಬಾಬವ್ರಿಗೆ ಅಂತ ದಾದಿ ಹೇಳೋರು. ಹಂಗೆ ಬಾಬಾ ಹೇಳೋದು, ಕಿತ ಎಷ್ಟು ನಶೆ ಏರಿಸ್ತೀನಿ ನಾನು ಮಕ್ಕಳಿಗೆ. ಬೆಳಗ್ಗೆದ್ರೆ ಡೈಲಿ ಹಿಂಗಿಂಗೆ ನನ್ನ ಹತ್ರ ಮಾತಾಡ್ತಾ ಇರಿ, ನಿಮ್ಮದು ಪುಣ್ಯ ಜಮಾ ಆಗ್ತಾ ಇರುತ್ತೆ. ನನ್ನ ಹತ್ರ ನಡೀತಾ ಕೂತ್ಕೊಳ್ತಾ ಮಾತಾಡ್ತಾ ಇರಿ. ಯಾರಿಗೆ ಬಾಬವ್ರ ಹತ್ರ ಮಾತಾಡೋ ಟೇಸ್ಟ್ ಬಂದ್ಬಿಡುತ್ತಲ್ಲ, ಅವ್ರ ಬಾಯಲ್ಲಿ ಬೇರೆ ಬೇರೆ ಕಥೆಗಳೆಲ್ಲ ಬರಲ್ಲ. ಅವ್ರು ಮಾತಾಡಿದ್ರೆ ಬಾಬನ ಹತ್ರ ಏನು ಜ್ಞಾನ ರತ್ನಗಳು ಮಾತಾಡ್ತಾರೆ ಅದೇ ಮಾತಾಡೋದು, ಬೇರೆ ಕಥೆಗಳು ಬರಲ್ಲ. ಸುಖದಾಯಿ ಮಾತು, ಜ್ಞಾನಯುಕ್ತ ಮಾತಿರ್ಬೇಕಲ್ವಾ. ಪ್ರಾಮಿಸ್ ಮಾಡಬೇಕು. ನೀವೆಲ್ಲ ಕೂತ್ಕೊಂಡು ಈಗ ಬಾಬನಿಗೆ ಹೇಳ್ಬಿಡ್ರಿ, ಬಾಬಾ ಇದರಲ್ಲಿ ಜಾನಕಿ ದಾದಿ ಹೇಳ್ತಿದ್ರಲ್ಲ, ತೋತಾ ಬನೋ, ಗಿಣಿಗಳಾಗ್ರಿ. ಏನೋ ಪ್ರಾಮಿಸ್ ಮಾಡ್ರಿ, ಬಾಬಾ ನೀನು ಹೇಳೋ ಮಹಾವಾಕ್ಯ ಬಿಟ್ಟು ನನ್ನ ಬಾಯಲ್ಲಿ ಇನ್ನೇನು ಬರೋಂಗಿಲ್ಲ, ನಾನು ಇನ್ನೇನು ಮಾತಾಡೋಂಗಿಲ್ಲ, ಇದೇನಿಲ್ಲ. ಇದು ಇಂಪಾರ್ಟೆಂಟ್ ಮಾತು. ಅದಕ್ಕೆ ಬಾಬಾ ಹೇಳ್ತಿರೋದು, ಹಿಂಗೆ ಮಾತಾಡ್ರಿ, ಜಮಾ ಆಗ್ಬೇಕಲ್ವ. ನಶೆ ಹಿಂದೆ ನಶೆ ಏರ್ತಿದ್ಯಾ ಇಲ್ಲಿ ಎದುರುಗಡೆ? ಬಾಬಾ ಅವ್ರ ಬಾಟ್ಲಿಂದ ಬಾಟ್ಲು ಕುಡಿಸ್ತಾ ಇದ್ದೀನಿ. ಈಶ್ವರಿಯ ನಶೆ, ನಾರಾಯಣಿ ನಶೆ. ಖುಷಿ ಆಗ್ತಿದ್ಯಾ? ನನ್ನ ಹತ್ರ ಇಷ್ಟು ಮಾತಾಡ್ರಿ ಮಕ್ಕಳೇ ಅಂತಾರೆ. ಶಿವ ಬಾಬಾ हमको नरकवासी से स्वर्गवासी बना रहे, पहले पहले हम आते हैं, सारा ऑलराउंड पार्ट हमने बजाया है. अब बाबा कहते हैं इस चीची चोले को छोड़ दो, देह सहित सारी दुनिया को भूल जाओ, ये है ಬೇಹದ್ का ಸನ್ಯಾಸ. ಆರ್ಡರ್ ಮಾಡ್ತಿದ್ದಾರೆ ಸದ್ಗುರು, ಮಕ್ಕಳೇ ಈ ಚೀಚಿ ಶರೀರ ಚೆನ್ನಾಗಿಲ್ಲ, ಬುದ್ಧಿಯಿಂದ ಬಿಟ್ಟಾಕ್ಬಿಡ್ರಿ. ನೀವು ಸತ್ಯುಗ ನೋಡ್ರಿ, ಎಷ್ಟು ನಶೆ ಬರುತ್ತೆ. ದೇಹ ಸಹಿತ ಈ ಪ್ರಪಂಚ ಮರ್ತೋಗ್ಬಿಡಿ, ಚೆನ್ನಾಗಿಲ್ಲ. ಯಾಕೆ ಈ ನಶೆ ಇರಲಿ? ಬಾಬಾ ಬಂದು ನಮಗೀಗ ನರಕವಾಸಿಗಳಿಂದ ಸ್ವರ್ಗವಾಸಿ ಮಾಡ್ತಿದ್ದಾರೆ. ಮೊದಲು ನಾವೇ ಬಂದಿದ್ದು, ಆಲ್ರೌಂಡ್ ಪಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಎಷ್ಟು ವಿಶೇಷ ಆತ್ಮ. ನಾವೆಲ್ಲ ಏನೋ ದ್ವಾಪರದಿಂದ ಬಂದ್ರೂ ಬಾಬು ನಮ್ಮ ಹಿಂದಗಡೆ ಇರ್ತಾರೆ. ಈಗಲೇ ಹೇಳ್ಬಿಡ್ಬೇಕು, ಬಾಬಾ ಅಲ್ಲಿ ಗೊತ್ತಾಗಲ್ಲ ನನಗೆ. ನೀನು ಸತ್ಯುಗದಲ್ಲಂತೂ ಆಸ್ತಿ ಕೊಟ್ಬಿಡ್ತೀಯ, ನಮಗೇನು ಖುಷಿ ಶಾಂತಿ ಇರುತ್ತೆ. ದ್ವಾಪರದಿಂದ ನೀನು ನನ್ನ ಜೊತೆನೇ ಇರು, ನನ್ನನ್ನೆಲ್ಲೂ ಬಿಡ್ಬೇಡ. ನಾನು ಎಲ್ಲಿ ಹೋದ್ರೂ ನೀನು ನನ್ನ ಜೊತೆ ಇದ್ಕೊಂಡು ನೋಡ್ಕೋಬೇಕು ಅಂತ ಈಗಲೇ ಎಲ್ಲ ಹೇಳ್ಬಿಡ್ರಿ. ಹೇಳ್ತೀರಾ ಇಲ್ವಾ? ಏನು ಕೇಳಿಸ್ತಿದೀಯಾ? ಏನೇನು ಎಲ್ಲ ಈಗಲೇ ಹೇಳ್ಬಿಡ್ರಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು? ಖುಷಿ ಇರಬೇಕು ಅಂತ. ಇಷ್ಟೆಲ್ಲ ಖುಷಿ ಮಾಡೋಕ್ಕೆ ನಾನು ಅಷ್ಟು ಹೇಳ್ತೀನಿ ನಿಮಗೆ. ಬಚ್ಪನ್ ತೋ ಸಬ್ಸೆ ಅಚ್ಚಾ ಹೈ, ಐಸೆ ಐಸೆ ಸವೇರೆ ಸವೇರೆ ವಿಚಾರ ಸಾಗರ್ ಮಂಥನ್ ಕರ್ನಾ ಹೈ. ಬೆಳಗ್ಗೆ ಎದ್ದು ಈ ಥರ ವಿಚಾರ ಸಾಗರ ಮಥನ ಮಾಡಬೇಕು. ಮಾರ್ನಿಂಗ್ ತುಂಬ ಟೈಮ್ ಚೆನ್ನಾಗಿದೆ, ಪಾಯಿಂಟ್ಸ್ निकलेगा तो तुमको बहुत खुशी होगा. खुशी में घंटा 1.5 घंटा बीत जाता है. जितनी प्रैक्टिस होती जाएंगी उतनी खुशी बढ़ती जाएंगी. 1-2 ಗಂಟೆ ಹೋಗೋದೇ ಗೊತ್ತಾಗಲ್ಲ ಮಕ್ಕಳೇ. ಖುಷಿಯಲ್ಲಿ ವಿಚಾರ ಸಾಗರ ಮಥನ ಮಾಡಿ ಅಮೃತ ವೇಳೆ ಕಪಾಟ್ ಖುಲ್ ಜಾನಾ ಚಹಿಯೆ. ಒಂದು ಸ್ವಲ್ಪ ವಾಕ್ ಮಾಡಿ, ಒಂದು ಸ್ವಲ್ಪ ಪಾಯಿಂಟ್ಸ್ ಓದ್ಕೊಂಡು ಸರಿಯಾಗಿ ಕೂತ್ಕೊಳ್ರಲ್ಲ ಸರಿಯಾಗಿ. ಸೊ ದಟ್ ಆ ಜ್ಞಾನದ ಪಾಯಿಂಟ್ಸ್ ವಿಚಾರ ಮಥನ ಮಾಡಿ 4 ಲೈನ್ ಓದ್ರಿ, ಪರವಾಗಿಲ್ಲ. ಅದು ಆ ಪಾಯಿಂಟ್ಸ್ ತೊಗೊಂಡು ಕೂತ್ಕೊಳ್ಳಿ ಯೋಗ ಮಾಡೋಕ್ಕೆ. ಸುಮ್ಮನೆ ಹಂಗೆ ಕಣ್ಣು ಬಿಟ್ಬಿಟ್ಟು ಇನ್ನೇನು ನೀರು ಹಾಕಿದ್ರೂ ನಿದ್ದೆ ಹೋಗ್ಬಾರ್ದು ಅಂತ ಕೂತ್ಕೊಳ್ಳೋರು ಇರ್ತಾರೆ. ಹಂಗಾಗಬಾರ್ದು. ಪಾಯಿಂಟ್ಸ್ ಬುದ್ಧಿಯಿಂದ ವಿಚಾರ ಮಥನ ಮಾಡಿ ಎಷ್ಟು ಆಚೆ ಬರುತ್ತಲ್ಲ ಖುಷಿಯಾಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಖುಷಿ ಜಾಸ್ತಿ ಆಗುತ್ತೆ. ವಿಚಾರ ಮಥನದ ಪ್ರಾಕ್ಟೀಸ್, ಬಾಬು ನೆನಪು ಮಾಡ್ತಾ ಮಹಿಮೆ ಮಾಡೋ ಪ್ರಾಕ್ಟೀಸ್, ಮಹಿಮಾ ಸ್ವರೂಪರಾಗೋ ಪ್ರಾಕ್ಟೀಸ್. बहुत मज़ा आएगा. और फिर घूमते फिरते याद करना है. फुर्सत बहुत है, विघ्न पड़ेगा, इसमें कोई शक ही नहीं. धंधे में मनुष्य की नींद नहीं आती है ना मनुष्य को. सुस्त लोग नींद करते हैं. ಕೇಳ್ರಿ ಏನು ಹೇಳ್ತಿದ್ದಾರೆ. ಇದು ತುಂಬ ಸಂಪಾದನೆ ಆಗ್ತಿದ್ರೆ ನಿದ್ರೆ ಬರುತ್ತಾ ಬಿಸ್ನೆಸ್ ಮಾಡೋರಿಗೆ? ಬಾಬಾ ಹೇಳ್ತಾರೆ ಸುಸ್ತಿ ಇದೆ, ಯಾರು ಏನು ಗ್ರಾಹಕರಿಲ್ಲ ಅಂದರೆ ಕೂತ್ಕೊಂಡು ಆಲಸಿಗಳು ನಿದ್ದೆ ಮಾಡ್ತಿರ್ತಾರೆ, ಆಕಳಿಸ್ತಾ ಇರ್ತಾರೆ. ಆಕಳಿಸೋರು ನೋಡೇನೆ ಜನ ಮುಂದೆ ಹೋಗ್ತಾರೆ. ಹಂಗೆ ಇಲ್ಲಿ ಬಾಬಾ ಹೇಳೋದು, ನೀವು
ಬೆಳಗ್ಗೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮತನ ಮಾಡಿ ಎಲ್ಲ ರತ್ನಗಳು ಕಲೆಕ್ಟ್ ಮಾಡ್ತಿದ್ರೆ ನಡೀತಾ ಕೂತ್ಕೊಳ್ತಾನು ಆ ನಶೆಯಲ್ಲಿ ನನ್ನ ನೆನಪು ಬರ್ತಾ ಇರುತ್ತೆ. ಮಕ್ಕಳೇ ಫುರ್ಸೋದು ತುಂಬ ಇದೆ, ಸುಮ್ಮನೆ ಕತೆ ಹೇಳ್ಬೇಡ್ರಿ ಟೈಮ್ ಇಲ್ಲ ಅಂತ. ವಿಘ್ನಗಳು ಬರುತ್ತೆ ನನ್ನ ನೆನಪು ಮಾಡೋಕ್ಕೆ. ಮಾಯೆ ಇವನ್ ವಿಚಾರ ಮತನ ಮಾಡೋಕ್ಕೂ ಸ್ವದರ್ಶನ್ ಚಕ್ರ ಅಂತ ಕೂತ್ಕೊಂಡ್ರೆ ಇನ್ಯಾವುದೋ ಚಕ್ರ ಬಂದ್ಬಿಡುತ್ತೆ, ಯಾವತ್ತೋ ನಡೆದಿರೋ ಕತೆ. ಇದರಲ್ಲೇನು ಡೌಟ್ ಇಲ್ಲ ಮಕ್ಕಳೇ, ಬರುತ್ತೆ. ಆದರೆ ನೀವು ವ್ಯಾಪಾರಿಗಳು, ನೀವು ನಿದ್ದೆ ಮಾಡೋಂಗಿಲ್ಲ. ಏನಂತೀರಾ? तो शिव बाबा जितना हो सके शिव बाबा को ही याद करते रहो, तुमको बुद्धि में रहता है। शिव बाबा के लिए हम भोजन बनाते, शिव बाबा के लिए हम ये याद करते हैं। बुद्धि भोजन ही शुद्धि से, भोजन भी क्या करना है? शुद्धि से बनाना है। ऐसी चीज़ ना हो जिससे खिटपिट हो जाए। बाबा खुद भी याद करते हैं ना। ಬಾಬಾ ಹೇಳೋದು, ಮಕ್ಕಳೇ ನಿಮ್ಮ ಬುದ್ಧಿಯಲ್ಲಿ ಸದಾ ಬಾಬವ್ರ ನೆನಪಿರಲಿ. ಎಷ್ಟು ಸಾಧ್ಯನೋ ಜಾಸ್ತಿ ಬಾಬನ ನೆನಪು ಮಾಡಿ. ಮತ್ತು ನನ್ನ ನೆನಪಲ್ಲೇ ಅಡುಗೆ ಮಾಡಿರಿ, ನನ್ನ ನೆನಪಲ್ಲೇ ಹೇಳ್ತಾ ಇರಿ ಬಾಬಂಗೆ, ಬಾಬಾ ನಾನೀಗ ನೋಡು ಇದು ಮಾಡ್ತಾಯಿದ್ದೀನಿ ನಿನಗೋಸ್ಕರ, ಬಾಬಾ ನೋಡು ನಾನು ಇದು ಮಾಡ್ತಾಯಿದ್ದೀನಿ ನೋಡು, ನಾನು ಇದು ಮಾಡ್ತಾಯಿದ್ದೀನಿ ನೋಡು, ನೀನು ಊಟಕ್ಕೆ ಬಾ, ನೀನು ನಾನು ಇಷ್ಟು ಪ್ರೀತಿಯಿಂದ ಮಾಡ್ತಾಯಿದ್ದೀನಲ್ವಾ ಅಂತ ಹೇಳಬೇಕು. ಅಷ್ಟು ಶುದ್ಧಿಯಿಂದ ಭೋಜನ ಮಾಡಿದ್ರೆ ತಿನ್ನೋರಿಗೆ ಆರ್ಕೊಂಡು ಹೊಟ್ಟೋಗ್ತಾರೆ ಮೇಲ್ಗಡೆ, ಹೃದಯ ಶುದ್ಧಿ ಆಗ್ಬಿಡುತ್ತೆ. ಇಂಥ ವಸ್ತುಗಳು ಹಾಕ್ಬೇಡಿ, ಬುದ್ಧಿ ಕೆಟ್ಟೋಗೋವಂಥದ್ದು, ಕಿಟ್ಪಿಟ್ಟಾಗೋವಂಥದ್ದು. ಇದಂತೂ ಬಾಬನ ಮಕ್ಳು ಯಾರು ಮಾಡಲ್ಲ. ಬಾಬಾ ಬ್ರಹ್ಮ ಬಾಬನೂ ನೆನಪು ಮಾಡ್ತಾರೆ ಕೂತ್ಕೊಂಡು ಶಿವಬಾಬನ್ನ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग, शुक्रिया बाबा। कितना नशा चढ़ाता है बोतल के पीछे बोतल धारणा के लिए। सवेरे सवेरे उठकर बाबा से मीठी मीठी बातें करनी, रोज़ खुशी की खुराक खाते हुए अतीन्द्रिय सुख का अनुभव करना है। ಈಗ ತುಂಬಿಕೊಂಡ್ರ ಎಲ್ಲ ನಶೆಗಳು. ಬೆಳಗ್ಗೆ ಎದ್ದು ಬಾಬವ್ರ ಜೊತೆ ಸ್ವೀಟಾಗಿ ಮಾತಾಡಬೇಕು. ಡೈಲಿ ಖುಷಿಯ ಖುರಾಕ್ ಟಾನಿಕ್ ತಿನ್ನಬೇಕು, ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು. ಖುಷಿ ಜೈಸಾ ಖುರಾಕ್ ನೈ. ಮನುಷ್ಯನಿಗೆ ಖುಷಿ ಇದ್ದರೆ 25 ಗಂಟೆ ಕೆಲಸ ಮಾಡಿದ್ರೂ ಏನೂ ಟಯರ್ಡ್ ಆಗಲ್ಲ. ಖುಷಿ ಇಲ್ಲ ಅಂದರೆ ಎಲ್ಲ ನೆಪಗಳು ಬಂದ್ಬಿಡುತ್ತೆ, ನಂಗೆ ಸೊಂಟ ನೋವು, ನಂಗೆ ತಲೆನೋವು, ನಾನು ಮಾಡೋಕ್ಕಾಗಲ್ಲ, ಇದಾಗಲ್ಲ. सतयुगी राजधानी स्थापन करने में बाप का पूरा मददगार बनने के लिए पावन बनना है। याद से विक्रम विनाश करने, भोजन भी शुद्धि से बनाना है। सतयुगी ರಾಜಧಾನಿ ಸ್ಥಾಪನೆ ಮಾಡಲಿಕ್ಕೆ ತಂದೆಯ ಪೂರ ಮದದ್ಗಾರ ಆಗಬೇಕು, ಪಾವನರಾಗಬೇಕು. ನೆನಪಿನಿಂದಲೇ ವಿಕರ್ಮ ವಿನಾಶ ಆಗಬೇಕು, ಭೋಜನ ಶುದ್ಧಿಯಿಂದ ಮಾಡಬೇಕು. ಸತ್ಯುಗದ ರಾಜಧಾನಿ ಸ್ಥಾಪನೆ ಮಾಡೋಕ್ಕೆ ಬಾಬಾ ಹೇಳ್ತಾರಲ್ಲ, ನಿಮ್ಮ ಮಕ್ಕಳ ಸಹಯೋಗ ಬೇಕು, ತಂದೆಗೆ ಪೂರ ಸಹಯೋಗಿ ಆಗಬೇಕು. ಸಹಯೋಗಿ ಆಗೋದಂದರೆ ಪಾವನರಾಗಬೇಕು. ನೆನಪಿಂದಲೇ ವಿಕರ್ಮ ವಿನಾಶ ಆಗೋದು. ಆ ನೆನಪು ಮಾಡಲಿಕ್ಕೆ ಭೋಜನ ಶುದ್ಧಿ ಇರಬೇಕು. वरदान स्वस्थिति द्वारा परिस्थितियों पर विजय प्राप्त करने वाले संगम युगी विजयी रतन भव. ಅಂದರೆ ಅಡುಗೆ ಮಾಡಿರೋರು ಪ್ರೀತಿಯಿಂದ ನೆನಪು ಮಾಡಿದೆ ತಿನ್ನೋರ್ಗೂ ನೆನಪಿರಬೇಕು. ಯೋಗ ಮಾಡ್ಕೊಂಡು ಗಿಟ್ಟಿ ಚಾಲೆಂಜ್ ಮಾಡ್ಕೊಳ್ಬೇಕು, ನಾನು ಬಾಬಾ ನಿನ್ನ ನೆನಪಲ್ಲೇ ಊಟ ಮಾಡ್ತೀನಿ ಅಂತ. ಸ್ವಸ್ಥಿತಿಯ ಮುಖಾಂತರ ಪರಿಸ್ಥಿತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋರೇ ಸಂಗಮ ಯುಗಿ ವಿಜಯಿ ರತ್ನಗಳು. ಏನೋ ಸ್ವಸ್ಥಿತಿಯ ಮುಖಾಂತರ ಪರಿಸ್ಥಿತಿಯ ಮೇಲೆ ವಿಜಯ ಪಡ್ಕೊಳ್ಳೋರೇ ಸಂಗಮ ಯುಗಿ ವಿಜಯಿ ರತ್ನಗಳು. परिस्थितियों पर विजय प्राप्त करने का सहज साधन है स्वस्थिति. ये देह भी पर है, स्व नहीं. स्वस्थिति व स्वधर्म सदा सुख का अनुभव कराता है और प्रकृति धर्म अर्थात परधर्म या देह की धर्म किसी न किसी प्रकार का दुख का अनुभव कराती है.
तो सदा स्वस्थिति में जो रहता है वो सदा सुख का अनुभव करता है, उसके पास दुख की लहर नहीं आ सकती। वो संगम युगी विजयी रतन बन जाता है। ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದೇನೋ ಸ್ವಸ್ಥಿತಿ, ಸ್ವನನ ಆತ್ಮಿಕ ಸ್ಥಿತಿ, ದೇಹ ಪರ. ಆ ಸ್ಥಿತಿಯಲ್ಲಿ ಬಂದರೆ ಎಂದೂ ನಿಜವಾದ ಸುಖ ಶಾಂತಿ ಇರೋಕ್ಕಾಗಲ್ಲ. ಯಾವುದೋ ಒಂದು ದುಃಖದ ಲೆಹರ್ ಬರ್ತಾ ಇರುತ್ತೆ. ಅದಕ್ಕೆ ಪ್ರಕೃತಿಯ ಧರ್ಮ ಏನಿದೆ, ದೇಹದ ಸ್ಮೃತಿಯಲ್ಲಿ ಬಂದಾಗ ಇದು ಸರಿಯಲ್ಲ ಮಕ್ಕಳೇ, ಅದು ದುಃಖದ ಅನುಭವ. ಸ್ವಧರ್ಮ ನೋಡಿ ಸುಖದಲ್ಲಿ ಬರ್ತಾ ಇರುತ್ತೆ, ಪ್ರಕೃತಿಯ ಧರ್ಮ ದುಃಖದಲ್ಲಿ ತರುತ್ತೆ. ಅದಕ್ಕೆ ಸದಾ ಸ್ವಸ್ಥಿತಿಯಲ್ಲಿದ್ದು ಸುಖದ ಅನುಭವ ಮಾಡ್ತಾ ವಿಜಯಿ ರತ್ನಗಳಾಗ್ರಿ. ಸ್ಲೋಗನ್ ಪರಿವರ್ತನ ಶಕ್ತಿ ದ್ವಾರ ವ್ಯರ್ಥ ಸಂಕಲ್ಪೋं के बहाव का फोर्स समाप्त करना है. ಪರಿವರ್ತನಾ ಶಕ್ತಿಯಿಂದ ವ್ಯರ್ಥ ಸಂಕಲ್ಪಗಳ ಪ್ರವಾಹದ ಥರ ಫೋರ್ಸ್ ಬರುತ್ತಲ್ಲ, ಅದನ್ನು ಸಮಾಪ್ತಿ ಮಾಡಿ. ಬಾಬಾ ಅಂದರೆ ಪರಿವರ್ತನಾ ಶಕ್ತಿ. ಮೇರೆ ಬಾಬಾ ಅಂತ ಹೇಳ್ತಾ ಇರ್ರಿ. ಬಾಬಾ ನಂದು ಬಾಬಾ ಅಂತ ಹೇಳ್ತಾ ಇರಿ, ನಂದು ಸಿಂಧು ಅಂತ ಹೇಳ್ತಾ ಇರಿ. ಪರಿವರ್ತನೆ ಬಾಬನ್ ನೆನ್ಪಂದ್ರೆ ಲೈಟ್ ಸ್ವಿಚ್ ಆನ್ ಮಾಡ್ದಂಗೆ. ವಿಸ್ಮೃತಿಯ ಅಸಮರ್ಥತೆಯ ಅಂಧಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಮಮ್ಮಂದು ಒಂದೇ ಒಂದು ಸಣ್ಣ ಪ್ಯಾರಾಗ್ರಾಫ್ ಇದೆ, ಓದ್ಬಿಡ್ತೀನಿ ಸರಿನಾ. इस अविनाशी ईश्वरीय ज्ञान प्राप्त करने के लिए कोई भी भाषा सीखनी नहीं पड़ती है. ಅವಿನಾಶಿ ಈಶ್ವರೀಯ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಬೇರೆ ಯಾವ ಭಾಷೆ ಬೇಕಾಗಿಲ್ಲ. ಬಾಬನ ಹತ್ರ ಸಂಕಲ್ಪದ ಭಾಷೆ ತಾನೆ. अपना जो ईश्वरीय ज्ञान है वो बड़ा ही सहज और मीठा है. इससे जन्म जन्मांतर के लिए कमाई जमा होती है. ये ज्ञान इतना सहज है जो कोई भी महान आत्मा अहिल्या जैसे पत्थर बुद्धि, कोई भी धर्म वाला बालक से लेकर वृद्ध तक कोई भी प्राप्त कर सकता है. देखो इतना सहज होते भी दुनिया वाले इस ज्ञान को बहुत भारी समझते हैं. कोई समझते हैं जब हम वेद शास्त्र उपनिषद पढ़कर बड़े बड़े विद्वान बने, उसके लिए फिर भाषा सीखनी पड़े. बहुत हठयोग करे तभी प्राप्त हो सकती है. लेकिन ये तो हम अपने अनुभव से जान चुके हैं कि ये ज्ञान बड़ा ही सहज है, सरल है, क्योंकि स्वयं परमात्मा पढ़ा रहा है. इसमें ना हठयोग ना हठयोग की क्रिया है, ना जप तप है, ना शास्त्रवादी पंडित बनना है, ना कोई इसके लिए संस्कृत भाषा को सीखने की ज़रूरत है. ಅಂದರೆ ಈಶ್ವರೀಯ ಜ್ಞಾನ ಎಷ್ಟು ಸಹಜ, ಎಷ್ಟು ಸ್ವೀಟ್ ಅಂದರೆ, ಇದರ ಇಷ್ಟು ಸಹಜವಾಗಿರೋ ಜ್ಞಾನದಲ್ಲಿ ಜನ್ಮಾಂತರದ ಭಾಗ್ಯ ಜಮಾ ಆಗಿಬಿಡುತ್ತೆ, ಸಂಪಾದನೆ. ಈ ಜ್ಞಾನನ ಸಹಜವಾಗಿ ಯಾರು ಬೇಕಂದ್ರೂ ಮಹಾತ್ಮರಾದ ತಗೋಬೋದು, ಅಹಿಲಿಯರು, ಬಾಲ್ಯರು, ವೃದ್ಧ, ಎಲ್ಲ ತರಹದವರು, ಎಲ್ಲ ಧರ್ಮದವರು ಈ ಜ್ಞಾನ ತಗೋಬೋದು. ಇಲ್ಲಿ ವಿದ್ವಾನ್ ಪಂಡಿತರಾಗಬೇಕಾಗಿಲ್ಲ, ಭಾಷೆ ಸಂಸ್ಕೃತಗಳು ಕಲಿಬೇಕಾಗಿಲ್ಲ, ಇನ್ನೇನೋ ಮಾಡಬೇಕಾಗಿಲ್ಲ, ಜಪತಪಗಳಿಲ್ಲ. ಸಹಜವಾಗಿ ಬಾಬನ್ ತಿಳ್ಕೊಂಡು ಎಲ್ಲ ಪ್ರಾಪ್ತಿ ಮಾಡ್ಕೋಬೋದು, ಹಠಯೋಗನೂ ಬೇಕಾಗಿಲ್ಲ. याके ये तो नेचुरल आत्मा को अपने परमपिता परमात्मा के साथ योग लगाना है. बल कोई इस ज्ञान को न भी धारण कर सके तो भी सिर्फ योग से भी बहुत फायदा होगा. इसके लिए तो पवित्र बनते हैं, दूसरा फिर कर्म बंधन भस्मीभूत होते हैं और कर्मातीत बनते हैं. इतनी ताकत है इस सर्वशक्तिवान परमात्मा बाप की याद से. बल वो अपने साकार ब्रह्मा तन द्वारा हमें योग सिखला रहे हैं, परंतु याद फिर भी डायरेक्ट उस ज्योतिष स्वरूप शिव परमात्मा को करना है. उस याद से ही कर्म बंधन की मैली उतरेगा. ठीक है. ओम शांति. ಬಾಬಾ ಹೇಳೋದು ಏನು ಇದೇನು ದೊಡ್ಡ ಕಲಿಯೋ ಕಷ್ಟದ ಇಲ್ಲಲ್ಲ. ಬಾಬಾ ಹೇಳೋದು ಆತ್ಮ ತನ್ನ ತಂದೆ ತಾಯಿ ಪರಮಾತ್ಮನ ನೆನಪು ಮಾಡಬೇಕು. ಇದು ಸಹಜವಾದ ಮಾತಲ್ವಾ. ಮಕ್ಕಳು ಅಪ್ಪ ಅಮ್ಮನ ನೆನಪು ಮಾಡ್ತಾರಲ್ವಾ. ಯಾಕೆಂದರೆ ಈ ಜ್ಞಾನ ಬಲೆ ಕೆಲವರಿಗೆ ಅಷ್ಟೆಲ್ಲ ಧಾರಣೆ ಮಾಡಿ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಬಟ್ ಯೋಗ ಮಾಡ್ಕೊಂಡು ಎಷ್ಟು ಪವಿತ್ರವಾಗಿದ್ದರೆ ಕರ್ಮ ಬಂಧನ ಭಸ್ಮೀಭೂತ ಆಗುತ್ತೆ, ಕರ್ಮಾತೀತ ಸ್ಥಿತಿ ಬಂದ್ಬಿಡುತ್ತೆ. ಇಷ್ಟು ತಾಕತ್ತಿದೆ ತಂದೆಯ ನೆನಪು. ಏಕೆ ಅವನು ಸರ್ವಶಕ್ತಿವಂತ ಅಲ್ವಾ. ಭಲೆ ಅವರು ಸಾಕಾರ ಬ್ರಹ್ಮ ಮುಖ ಸೆ
ಬ್ರಹ್ಮ ತಂದೆಯ ಮುಖದಿಂದ ಯೋಗ ಕಲಿಸ್ತಿದ್ದಾರೆ, ನೆನಪಿಂದ ಡೈರೆಕ್ಟ್ ಆ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮನನ್ನು ನೆನಪು ಮಾಡಬೇಕು, ಡೈರೆಕ್ಟ್ ನೆನಪು. ಇದರಿಂದ ಕರ್ಮ ಬಂಧನದ ಮೈಲಿಗೆ ಓಟೋಗ್ಬಿಡುತ್ತೆ. ಸರಿನಾ? ಓಂ ಶಾಂತಿ. ಜಾಸ್ತಿ ನೆನಪು ಮಾಡೋಕ್ಕೆ ಹೇಳಿದ್ದಾರೆ ಇವತ್ತು ಹೋಮ್ವರ್ಕು. ವೆರೈಟಿ ತಿರ್ಗಾ ಓದ್ಕೊಂಡು ಏನು ಮಾಡಬೇಕು, ಎಲ್ಲ ಟಾಪಿಕ್ ತೆಗೀರಿ, ಕೂತ್ಕೊಂಡು ಯೋಚನೆ ಮಾಡಿರಿ. ಏನೇನು ಹೇಳಿದ್ರು ಬಾಬುವರು, ನಾನೇನೇನು ಮಾಡ್ಬೇಕು ಅನ್ನೋದು ಇರಬೇಕಲ್ವ ಬುದ್ಧಿ ಒಳಗಡೆ. ಓಂ ಶಾಂತಿ.